ಲಲಿತಾ, ಅದರಲ್ಲಿ ಗುಲಾಬಿ ಹೂವು ಮಲ್ಲಿಗೆ ಹೂವು ಎರಡೂ ಇದೆ. ದೇವಿ ಧ್ಯಾನ ಮಾಡಿ ಅದರಲ್ಲಿ ಯಾವ್ದಾದ್ರೂ ಒಂದನ್ನು ತೆಗೆಯಮ್ಮ. ಗುಲಾಬಿ ಹೂ ಬಂದ್ರೆ ನಡೆಯೋದೆಲ್ಲ ಒಳ್ಳೇದಕ್ಕೆ ಅಂತ ತೆಗಿಯಮ್ಮ. ತಾಯಿ, ನಿನ್ನಲ್ಲಿರೋ ಶಕ್ತಿನ ನನಗೆ ತುಂಬಿ ನೀನೇ ಸರಿಯಾದ ಮಾರ್ಗ ತೋರಿಸ್ಬೇಕು. ಗುಲಾಬಿ ಹೂ ಬಂತು. ಇದರಿಂದ ಏನು ಗೊತ್ತಾಗುತ್ತೆ? ದೇವಸ್ಥಾನದಲ್ಲಿ ಕಳುವಾದ ದೇವಿ ಒಡವೆಗಳು ಸಿಗುತ್ತೇ ಅಂತ ತಿಳ್ಕೊಳ್ಳೋದಕ್ಕೆ ಹೂವು ಎತ್ತಿದ್ದು. ಒಡವೆಗಳು ತಾನಾಗೇ ಸಿಗುತ್ತವೆ ಅಂತ ದೇವಿನೇ ಹೇಳಿದಾಳೆ. ಅಯ್ಯೋ ದೇವ್ರೆ, ಮನುಷ್ಯನಿಗೆ ಉಟ್ಕೊಳಕ್ ಬಟ್ಟೆ ಇಲ್ಲ, ಇರೋಕ್ ಮನೆ ಇಲ್ಲ,
ಊರ್ ತುಂಬಾ ಪ್ಲಾಗ್ ಆಡ್ಸಿದ್ದಾರೆ. ಈ ನಾಯಿ ಗೊತ್ತಾಗುತ್ತೆ, ಮನುಷ್ಯರಿಗೆ ಗೊತ್ತಾಗ್ಲಿಲ್ವೇ? ಒಳ್ಳೆ ನಾಯಿ. ಅಮ್ಮವ್ರ ಮನೆಯಲ್ಲಿ ಇದ್ದಿದ್ರೆ ಹಾಲು ಗಟಗಟ ಅಂತ ಕುಡಿಯೋದು, ಮಿಕ್ಕ ಹಾಲಿಗೆ ನೀರ್ ಸೇರಿಸೋದು. ಒಳ್ಳೇದಾಯ್ತು, ಅಮ್ಮವ್ರ ಮನೇಲಿಲ್ಲ. ಹಾಲು ಕಂತು ಕುಡಿಯಕ್ಕೆ ಒಳ್ಳೆ ಸಮಯ. ಹಾಲು ತುಂಬಾ ರುಚಿಯಾಗಿದೆ. ಆಪಲ್ ಜ್ಯೂಸೆ ಯಾರಿಗಾದ್ರೂ ಗೊಂಬೆ ಕನ್ಸುತ್ತೆ. ಯಾಕೋ ಹೆದರಿಕೆ ಆಗ್ತಾ ಇದೆ. ಯಾಕೋ? ಹೊಸ ಊರಿನಲ್ಲಿ ಕಳ್ಬಟ್ಟಿ ಇಳಿಸ್ತಾ ಇದೀವಿ. ಪೊಲೀಸು ಗೀಲೀಸು ನಮ್ ತಂಟೆ ಬರಕ್ಕೆ ಯಾವ ಪೊಲೀಸಿಗೆ ಧೈರ್ಯ ಆಯ್ತು? ಯಾರೋದು? ನಾನೇ ಕಣೋ, SP ಭಾರ್ಗವಿ. ಒಳ್ಳೆ ಮಾತಲ್ಲಿ ಮಡ್ಕೆನ್ ಹೊಡೆದು ಜಾಗ ಖಾಲಿ ಮಾಡಿ. ಬೀರ್ ಬಾಟ್ಲ್ ಅಷ್ಟಿಲ್ಲ, ನನಗೆ ಆರ್ಡರ್ ಮಾಡ್ತೀಯೋ? ಬಾಯಿ ಮುಚ್ಕೊಂಡಿರುವಾಗ ನಿನ್ಗ್ಯಾಕೆ ಉಸಾಬ್ರಿ? ಮೊದ್ಲೇ ಅವ್ರ ರೌಡಿಗಳು. ಅವರಿಂದ ನಿನ್ಗೇನಾದ್ರೂ ಅಪಾಯ ಆದ್ರೆ ಏನೇ ಗತಿ? ರಾಮಣ್ಣ ಭೀಮಣ್ಣ ನನ್ ಜೊತೆ ಇರೋವಾಗ ನನಗ್ ಯಾರು ಏನು ಮಾಡಕ್ಕಾಗಲ್ಲಕ್ಕ. ನನ್ನ ಬರೀ ಭಾರ್ಗವಿ ಅನ್ಕೊಂಡ್ಯಾ? ನಾನು SP ಭಾರ್ಗವಿ. ಒಂದೇ ಏಟಿಗೆ ಅವ್ರನ್ನ ಸುಟ್ಟು ಬಿಡ್ತೀನಿ, ಗೊತ್ತಾಯ್ತಾ? ಸಾಕ್ ನಿಲ್ಸಿ ನಿನ್ ಪ್ರತಾಪನ. ಇವತ್ ನಮ್ ತಂದೆ ತೀರ್ಕೊಂಡ್ ದಿವ್ಸ ಅನ್ನೋದನ್ನು ಮರ್ತ್ಬಿಟ್ಯಾ? ಅದ್ ಹಾಗಲ್ಲ ಅಕ್ಕ. ನನ್ನ ಹತ್ರ ಏನು ಮಾತಾಡ್ಬೇಡ. ನಿನ್ ಜೊತೆ ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ. ಅಕ್ಕ ಅಕ್ಕ ಅಕ್ಕ, ಅಯ್ಯಯ್ಯೋ ರಾಮಣ್ಣ ಭೀಮಣ್ಣ, ಅಕ್ಕನ್ಗೆ ತುಂಬಾ ಕೋಪ ಬಂದಿದೆ.
ನೀವೇ ಅವಳನ್ನ ಹೇಗಾದ್ರೂ ಮಾಡಿ ಸಮಾಧಾನ ಮಾಡ್ಬೇಕು. ಒಳ್ಳೆ ಐಡಿಯಾ. ಇದ್ರಲ್ಲಿ ರೆಕಾರ್ಡ್ ಮಾಡಿ ಅಕ್ಕನ್ನ ಸಮಾಧಾನ ಮಾಡ್ತೀನಿ. ರಾಮಣ್ಣ, ಕ್ಯಾಸೆಟ್ ಕೊಡು. ಅಕ್ಕ, ನಮ್ಮನ್ನ ಕ್ಷಮಿಸ್ಬಿಡಕ್ಕ. ಇನ್ಮೇಲೆ ಇಂಥ ತಪ್ಪನ್ ಮಾಡಲ್ಲ. ಏಯ್, ನೀವು ಕ್ಷಮೆ ಕೇಳ್ರು. ವೆರಿ ಗುಡ್. ರಾಮಣ್ಣ, ಭೀಮಣ್ಣ, ಇದನ್ನ ತಗೊಂಡೋಗಿ ಅಕ್ಕಂಗ್ ಕೊಡಿ. ಏನು ಟೇಪ್ ರೆಕಾರ್ಡರ್ ತಂದಿದ್ಯಾ? ಓಹೋ, ಕ್ಯಾಸೆಟಾ? ಕೊಡಿಲಿ. ಅಕ್ಕ, ನಮ್ಮನ್ ಕ್ಷಮಿಸ್ಬಿಡಕ್ಕ. ಇನ್ಮೇಲೆ ಇಂಥ ತಪ್ಪನ್ ಮಾಡಲ್ಲ. ಏಯ್, ನೀವು ಕ್ಷಮೆ ಕೇಳ್ಕೊಳ್ರು. ಅಕ್ಕನ ಬಿಟ್ಲು, ಅಕ್ಕನ ಬಿಟ್ಲು. ಒಂದು, ಎರಡು, ಮೂರು. ಏನ್ರಿ, ನಿಮ್ ಕೈಲಿ ಏನೂ ಆಗಲ್ಲ. ಸುಮ್ನೆ ಯಾಕ್ರಿ ದಂಡ ಹೊಡಿತಾ ಇದ್ದೀರಾ? ಅದಿರ್ಲಿ, ಇವತ್ತು ಊರ್ನಿಂದ ನಮ್ ಡ್ಯಾಡಿನ ನನ್ ತಮ್ಮ ಬರ್ತಾ ಇದಾರೆ. ಬೇಗ ರೆಡಿ ಆಗ್ರಿ. ಅಯ್ಯಯ್ಯೋ, ಕಪ್ಪೆ ತರ ಒಟ್ಟುಗುಟ್ಟು ನಿಮ್ಮ ಅಪ್ಪನ ಮಾತು ಕೇಳಿ ಕೇಳಿ ನನ್ನ ತಲೆ ಹೀಗಾಗೋಯ್ತು. ಇನ್ ನಿನ್ ತಮ್ಮ ಸೇರ್ಕೊಂಡ ಅಂದ್ರೆ ಇರೋ 4 ಕೂದಲು ಉದ್ರಿ ತಲೆ ರುಬ್ಬೋ ಗುಂಡ ಆಗೋಗ್ಬಿಡುತ್ತೆ. ರುಬ್ಬೋ ಗುಂಡ್ ಬಂದ, ನಿಮ್ಮ ಅಪ್ಪ ಬಂದ. ಬನ್ನಿ ಮಾವಯ್ಯ. ಅಂಬುಜ, ಚೆನ್ನಾಗಿದೀಯಾ? ಅಪ್ಪ ಬನ್ನಿಪ್ಪ. ಸಮಯ ಇದೇನ್ ಮಾವ, ವೆಂಕಣ್ಣಿ ಬಾಯಿಗೆ ಪ್ಲಾಸ್ಟರ್ ಹಾಕಿದಿರಾ? ಇಡಬಾರ ಜಾಗದಲ್ಲಿ ಬಾಯಿ ಇಟ್ನಾ? ಹಾಗಲ್ಲಪ್ಪ, ಇವನು ಬಾಯಿ ಬಿಚ್ಚಿದ್ರೆ ನನ್ನ ಪಾಡು ನಾಯಿ ಪಾಡು. ಯಾಕ್ ಮಾವ, ಹುಚ್ಚಿನಾಯಿ ತರ ಕಚ್ಚತನ? ಹಾಗಲ್ಲ, ಇವನು ಬಾಯಿ ಬಿಚ್ಚಿ ಹುಚ್ಚುಚ್ಚಾಗಿ ಹರಟಕ್ ಶುರು ಮಾಡಿದ್ರೆ ಜನ ಇವನ್ ಜೊತೆ ನನ್ನನ್ನು ಸೇರಿಸ್ಕೊಂಡು ಚಚ್ಚುತ್ತಾರೆ. ಅಯ್ಯೋ, ನನ್ ತಮ್ಮ ತುಂಬಾ ಒಳ್ಳೆಯವನು. ಅವನಂಥ ತಪ್ಪು ಏನ್ ಮಾತಾಡ್ದಪ್ಪ? ಅದೇನಾಯ್ತು ಅಂದ್ರೆ ಅಂಬುಜ, ಮೊನ್ನೆ ನಮ್ಮೂರ್ನಲ್ಲಿ ಒಬ್ಬ ಆಕೆ ತೀರ್ಕೊಂಡ್ಲು. ನಾನು ಆ ಸಾವನ್ ಮನೆಗೆ ಹೋಗಿ ಆಕೆ ನಿಮಗ್ ಮಾತ್ರ ತಾಯಿ ಆಗಿದ್ಲ, ಊರಿಗೇ ತಾಯಿ ಆಗಿದ್ಲು ಅಂತ 2 ಸಮಾಧಾನದ ಮಾತು ಹೇಳ್ದೆಮ್ಮ. ಇದು ನ್ಯಾಯವಾದ ಮಾತು. ಇವನು ಸುಮ್ನೆ ಇರ್ಬೇಕು ತಾನೆ? ಸತ್ತ ಹೆಂಗಸಿನ ಗಂಡತ್ರ ಹೋಗಿ ಆಕೆ ನಿಮಗ್ ಮಾತ್ರ ಹೆಂಡತಿ ಆಗಿದ್ಲ, ಊರಿಗೇ ಹೆಂಡತಿ ಆಗಿಲ್ವೋ ಅಂತ ಅಂದ್ಬಿಡದೆ. ಸುಮ್ನೆ ಬಿಟ್ರ ಅವರು? ಹಲ್ಲು ಕಿತ್ತು ಕೈ ಕೊಟ್ರು. ಓಹೋ, ಅದಕ್ಕೆ ಬಾಯಿ ಪ್ಲಾಸ್ಟರ್ ಹಾಕಿದಿರಾ? ಕಿತ್ತಿದ್ದು ಇವನ್ ಹಲ್ಲಲ್ಲಪ್ಪ, ನನ್ನ ಹಲ್ಲ. ನೋಡು ನೋಡು. ಅಲ್ಲಿರುವಾಗ್ಲೇ ನೋಡಕ್ ಆಗ್ತಿರ್ಲಿಲ್ಲ, ಬೊಚ್ಚು ಬಾಯಿ ಬೇರೆ. ಮಾವಯ್ಯ, ನೀವು ಜನ ಇರೋ ಕಡೆ ಆಕಳಿಸ್ಬೇಡಿ, ಆಮೇಲೆ ಪೋಸ್ಟ್ ಆಫೀಸ್ ಡಬ್ಬ ಅಂತ ಲೆಟರ್ ಹಾಕ್ಬಿಡ್ತಾರೆ. ಮಾವಯ್ಯ, ವೆಂಕಣ್ಣಿ ಏನೋ ಹೇಳ್ಬೇಕಂತಿದ್ದಾನೆ, ಪ್ಲಾಸ್ಟರ್ ತೆಗಿತೀನಿ. ಇವನು ಬಾಯಿ ಬಿಚ್ಚಿದ್ರೆ ನನ್ನ ಬೆಂಡ್ ತೆಗೆದು ಬಿಡ್ತಾನೆ. ಜವಾಬ್ ಕೊಡಕ್ಕಾಗಲ್ಲ, ಬೇಡಿ ಹೇಳಿ ಮಯ್ಯ. ಸುಮ್ನಿರಿ ಮಾವಯ್ಯ, ಅದೇನ್ ಕೇಳ್ತಾನೋ ಕೇಳಿ, ನಾನ್ ಜವಾಬ್ ಕೊಡ್ತೀನಿ. ನನಗೊಂದು ಅನುಮಾನ. ನೋಡಿದ್ರ ಶುರು ಮಾಡ್ದ ವರ್ಷೇನಾ? ನೀವ್ ಸುಮ್ನಿರಿ ಮಾವ, ಏನಪ್ಪಾ ನಿನ್ನ ಅನುಮಾನ? ಈಗ ಕಾರ್ ಓಡಿಸೋರು ಯಾರು? ಕಾರ್ ಡ್ರೈವರ್. ಲಾರಿ ಓಡಿಸೋರು? ಲಾರಿ ಡ್ರೈವರ್. ಏರೋಪ್ಲೇನ್ ಓಡಿಸೋರು? ಪೈಲಟ್. ಕುಂತಲ ಕಡೆ ಕುಂಬ. ಅದು ಹೇಗೆ ಏರೋಪ್ಲೇನ್ ಡ್ರೈವರ್ ಅನ್ಬೇಕು, ಪೈಲಟ್ ಅಂತಿದ್ದೀರಲ್ಲ? ನಾನು ಆಗಲೇ ಹೇಳಲಿಲ್ವೇ? ನೀವ್ ಸುಮ್ನಿರಿ ಮಾವಯ್ಯ. ವೆಂಕಣಿ, ನಾನ್ ಕೇಳಿದಕ್ಕೆ ಜಾಬ್ ಕೊಡ್ತೀಯಾ? ಮೇಕೆ ಮರಿ ಹಾಕಿದ್ರೆ ಏನಂತಾರೆ? ಮೇಕೆ ಮರಿ ಅಂತಾರೆ. ನಾಯಿ ಮರಿ ಹಾಕಿದ್ರೆ? ನಾಯಿ ಮರಿ.
ಬೆಕ್ಕು ಮರಿ ಹಾಕಿದ್ರೆ ಬೆಕ್ಕಿನ ಮರಿ, ಹಸು ಮರಿ ಹಾಕಿದ್ರೆ ಕರು. ಗುಮ್ತಲಗಡಿ ಗುಮ್ಮ, ಅದನ್ನು ಮರಿ ಅನ್ಬೇಕು. ಕರು ಅಂತ ಯಾಕಂತಾರೆ? ಹೌದಲ್ಲ, ಯಾಕೆ ಕರು ಅಂತಾರೆ? ಕಾರಣ ಏನು? ಇದಕ್ಕೇನ್ ಕಾರಣನೋ ಅದಕ್ಕೆ ಅದೇ ಕಾರಣ. ಮಾವಯ್ಯ, ಹೇಗಿದೆ ನನ್ನ ಬುದ್ಧಿವಂತಿಕೆ? ಸೂಪರ್ ರೀ. ನನ್ ತಮ್ಮನ್ನ ನಮ್ಮನೇಲೆ ಇಟ್ಕೊಂಡ್ರೆ ನಿಮ್ ಜೊತೆ ಮಾತಾಡಿ ಮಾತಾಡಿ ಲೂಸ್ ಆಗಿರೋನು ಟೈಟ್ ಆಗ್ಬಿಡ್ತಾನೆ. ಹಾಗಾದ್ರೂ ಮಾಡಿ ನೀವು ಇವನ್ನ ಟೈಟ್ ಮಾಡ್ಬಿಡಿ. ಮಾಡ್ತೀನಿ, ಟೈಟ್ ಮಾಡೇ ಮಾಡ್ತೀನಿ. ನಮ್ಮ ಅಕ್ಕನ ಮದ್ವೆ ಒಳ್ಳೆ ರೀತಿಲೇ ಆಗ್ಬೇಕು. ಅದಕ್ಕೆ ನೀನೇ ಒಂದು ಒಳ್ಳೆ ದಾರಿ ತೋರಿಸ್ಬೇಕು. ತುಡಿ ಮೀಸೆ ತುದಿ ಬೀಡುತ್ತಾ
ಯಾಕಮ್ಮ ಏನಾಯ್ತು? ಏನಾದ್ರೂ ಕನಸ್ಕಂದ್ಯಾ? ಭಾರ್ಗವಿ, ಬೆಳಗಿನ ಜಾವದಲ್ಲಿ ಕಾಣೋ ಕನಸು ನಿಜ ಆಗತ್ತಂತೆ. ಆಗೋದೆಲ್ಲ ಒಳ್ಳೇದಕ್ಕೆ. ಏನಪ್ಪ, ನೀವು ಬೇರೆ ಊರಿಂದ ಬಂದವರು? ಹೌದು ಸ್ವಾಮಿ. ಇಲ್ಲಿ ಯಾರ ಮನೆಗೆ ಬಂದಿದ್ದೀರಿ? ಈ ಊರಿನಲ್ಲಿ ನನ್ನವರು ಅಂತ ಯಾರೂ ಇಲ್ಲ. ದೇವಿ ದರ್ಶನಕ್ಕೆ ಬಂದಿದ್ದೀನಿ. ಆಶ್ಚರ್ಯವಾಗಿದೆಯಲ್ಲ. ಇದು ಒಂದು ಚಿಕ್ಕ ಹಳ್ಳಿ, ದೇವಸ್ಥಾನನೂ ಅಂತ ಹೆಸರುವಾಸಿಯಾದ್ದೇನಲ್ಲ. ನೀವು ಬೇರೆ ಊರಿಂದ ಇಲ್ಲಿ ಹುಡ್ಕೊಂಡ್ ಬಂದಿದ್ದೀರಲ್ಲ? ಅದಕ್ಕೆ ಕಾರಣ ಇದೆ ಸ್ವಾಮಿ. ನಾನು ಶ್ರೀಮಂತರ ಮನೆಯವನು, ಬೇಕಾದಷ್ಟು ಆಸ್ತಿದೆ. ಆದ್ರೆ ಮದುವೆ ಅದೃಷ್ಟ ಇಲ್ಲ. ನಮ್ಮ ಮನೆಯವರು ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ. ಯಾಕೆ? ಗೊತ್ತಾಗ್ಲಿಲ್ಲ. ಏನೋ ದೋಷ ಇದೆ ಅಂತಾರೆ. ಈ ಊರಿನ ದೇವಿಗೆ 9 ದಿವಸ ವ್ರತ ಇದ್ದು ಸೇವೆ ಮಾಡಿದ್ರೆ ದೋಷ ಪರಿಹಾರ ಆಗುತ್ತೆ ಅಂತ ನಾಡಿ ಶಾಸ್ತ್ರದಲ್ಲಿ ಹೇಳಿದ್ರು. ಹಾಗ ಈ ಊರಿಗೂ ನನಗೂ ಯಾವುದೋ ಜನ್ಮದ ಋಣಾನುಬಂಧ ಇರೋ ಹಾಗೆ ಕಾಣಿಸುತ್ತೆ. ಅದೇನು ಅಂತ ಆ ದೇವಿಗೆ ಗೊತ್ತು. ಚಿಂತೆ ಮಾಡಬೇಡಿಪ್ಪ, ಆದಷ್ಟು ಬೇಗ ನಿಮ್ಮ ಮದುವೆ ನಡೆಯುತ್ತೆ. ಎಲ್ಲ ನಿಮ್ಮ ಆಶೀರ್ವಾದ ಸ್ವಾಮಿ. ನಾನು ಪಕ್ಕದಲ್ಲಿರೋ ಗೆಸ್ಟ್ ಹೌಸ್ ನಲ್ಲಿ ಇಳ್ಕೊಂಡಿದ್ದೀನಿ. ಬರ್ತೀನಿ. ಹಾ. ಈ ಭಾರ್ಗವಿ, ರಾಮಣ್ಣ, ಭೀಮಣ್ಣ ಎಲ್ಲ ಎಲ್ಲ ಹೊರಟೋದ್ರು? ಬರ್ಲಿ ಮಾಡ್ತೀನಿ. ಊರೆಲ್ಲ ಪೋಲಿಗಳ ಹಾಗೆ ಅಲ್ಕೊಂಡ್ ಬಂದ್ಬಿಟ್ಟು ಈಗ ನನ್ ಮುಂದೆ ಗಂಭೀರವಾಗಿ ನಿಂತ್ಕೊಂಡ್ರೆ ನಾನ್ ಸುಮ್ನೆ ಬಿಡ್ತೀನಿ ನಿಂತ್ಕೊಂಡ್ರ? ಬೈದ ತಕ್ಷಣ ಪುಡಾರಿಗಳ ಹಾಗೆ ಕಾಲಕ್ಕೆ ಬಿದ್ಬಿಡ್ತೀರಲ್ಲ. ಸರಿ ಸರಿ, ಈ ಮಸ್ಕ ಎಲ್ಲ ಬೇಡ, ನಾನ್ ಸ್ನಾನಕ್ಕೆ ಹೋಗ್ತೀನಿ, ಮನೆ ನೋಡ್ಕೊಳ್ಳಿ. ನಿನ್ ತಂಗಿನ ಬಿಟ್ಟು ನಮ್ ಕಳ್ಳ ಬಟ್ಟಿ ವ್ಯಾಪಾರ ಕೆಡಿಸ್ತೀಯಾ? ಈಗ ನಿನ್ನೆ ಕೆಡಿಸ್ತೀವಿ. ನೀನು ಕೋಳಿ ಮೊಟ್ಟೆ ತಗೊಂಬ ಅಂತ ಹೇಳಿದ್ಯಲ್ಲ, ತಂದಿದ್ದೀನಿ. ಇದು ಕೋಳಿನೇ ಇಟ್ಟಿದ್ದು. ಹೌದು, ನಾನು 2 ಮೊಟ್ಟೆ ತರಕ್ ಹೇಳಿದ್ನಲ್ಲ, ಒಂದೇ ಒಂದ್ ತಂದಿದ್ಯಲ್ಲ. ನಾನು 2 ಮೊಟ್ಟೆ ತಗೊಂಡು ಬರ್ತಾ ಇದ್ದೆ, ರಸ್ತೆಯಲ್ಲಿ 1 ಮೊಟ್ಟೆ ಬಿದ್ದೋಯ್ತು, ಹೊಡೆದೋಯ್ತು. ಹೌದಾ? ಹೊಡೆದೋಯ್ತಾ? ಹೇಗ್ ಹೊಡೆದೋಯ್ತು? ಹೊಡೆದೋಯ್ತು. ಅಯ್ಯೋ, ಇದನ್ನ ಬಾಯಿನೆಲ್ಲ ಹೇಳಿದ್ರಾಗಲ್ವೇನೋ? ಹೀಗೆಲ್ಲ ಹೊಡೆದು ಇದನ್ನೆಲ್ಲ ಮಾಡೇ ತೋರ್ಸ್ಬೇಕೇನೋ? ಲೂಸು. ಅಕ್ಕ, ನೀನೆಲ್ಲ ಏನು ಬೇಕಾದ್ರೂ ಅನ್ನು, ಆದ್ರೆ ಲೂಸ್ ಅಂತ ಮಾತ್ರ ಅನ್ಬೇಡಕ್ಕ, ಬಹಳ ಫೀಲಿಂಗ್ ಆಗತ್ತೆ. ಅಕ್ಕ, ಈಗ ನೀನ್ ಏನಾದ್ರು ಕೆಲಸ ಹೇಳಕ್ಕ, ಹೇಗ ಮಾಡಿ ತೋರಿಸ್ತೀನಿ ಅಂತ ನೋಡು. ಬಾಯಿ ಮುಚ್ಚುತ್ತೀಯಾ? ಅಕ್ಕ, ಈಗ ನೀನ್ ಏನಾದ್ರು ಕೆಲಸ ಹೇಳಲೇಬೇಕು, ನಾನು ಮಾಡ್ಲೇಬೇಕು. ಹೇಳಕ್ಕ, ಪ್ಲೀಸ್ ಹೇಳಕ್ಕ. ಅಯ್ಯೋ, ನಾನೊಂದ್ ಕೆಲಸ ಹೇಳ್ತೀನಿ, ಮಾಡ್ತೀಯಾ? ನನ್ ತಲೆ ಮೇಲೆ ಬೆಂಕಿ ಹಚ್ಚು.
ಈ ಸಲ ನಮ್ಮ ಅಕ್ಕ ಹೇಳಿದ ಕೆಲಸನ ಕರೆಕ್ಟ್ ಆಗಿ ಮಾಡ್ಲೇಬೇಕು. ಪೂಜಾ ಕಾಫಿ ತಗೊಂಬಮ್ಮ. ಆಯ್ತು ಬರ್ತಿದ್ದೀನಪ್ಪ. ಅಬ್ಬಬ್ಬಬ್ಬಬ್ಬಬ್ಬ. ಆಗ ಹನುಮಂತ ಬಾಳದ ಬೆಂಕಿನ ಅರಮನೆಗೆ ಇಟ್ಟುಬಿಟ್ಟ. ಅಲ್ಲ ಬೆಂಕಿ, ಇಲ್ಲಿ ಬೆಂಕಿ, ಎಲ್ಲೆಲ್ಲೂ ಬೆಂಕಿ, ಬೆಂಕಿಯೋ ಬೆಂಕಿ, ಬೆಂಕಿ ಜ್ವಾಲೆ ಹೇಳ್ತಾ ಇದೆ, ಎಲ್ಲೆಲ್ಲೂ ಬೆಂಕಿ ಹಾಹಾಕಾರ, ಬೆಂಕಿ ಬೆಂಕಿ ಅಯ್ಯೋ ಬೆಂಕಿ ಬೆಂಕಿ ಬೆಂಕಿ. ಇದೇನಿದು? ಉಳಿವನೇನು ಕಾಫಿ ತೊಳ್ರಿ. ನಾ ಬೆಂಕಿ ಅಂತ ಬೆಂಕಿ ಬೆಂಕಿ ಬೆಂಕಿ. ಇದೇನಿದು? ಈ ಮನೇಲಿ ಎಲ್ರು ಬೆಂಕಿ ಬೆಂಕಿ ಅಂತಿದ್ದಾರೆ, ನಂಗೇನು ಅರ್ಥ ಆಗ್ತಿಲ್ಲ. ಬೆಂಕಿ 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 ಬೆಂಕಿ. ಭೀಮಣ್ಣ, ನೀನ್ ಏನೇ ಮರೆತ್ರು ದಿನಾ ದೇವ್ರ ಹೂ ತರೋದನ್ನ ಮಾತ್ರ ಮರೆಯೋದಿಲ್ವಲ್ಲ. ಆ ದೇವ್ರು ನಿಮ್ಮನ್ನ ಮರೆಯೋದಿಲ್ಲ ಬಿಡು. ಕೊಡು. ಅಮ್ಮ ದೇವಿ, ಏನೇ ತಪ್ಪು ನಡೆದ್ರು ಅದು ಒಳ್ಳೇದಕ್ಕೆ ನಾಂದಿ ಅಂತಾರೆ. ಈಗ ಏನೇ ನಡೆದ್ರು ಅದು ಒಳ್ಳೇದಾಗೋ ಹಾಗೆ ಮಾಡಮ್ಮ. ಏನಪ್ಪ, ದೇವಸ್ಥಾನಕ್ಕೆ ಬಂದವನು ಪೂಜೆ ಮಾಡ್ದೇನೆ ಹೋಗ್ತಿದ್ಯಲ್ಲ? ಪೂಜೆಗೆ ಅಂತ ತಂದ ಹೂಮಾಲೆ ಕೈ ಜಾರಿ ಆ ಹೆಣ್ಣಿನ ಕತ್ನಲ್ಲಿ ಬಿತ್ತು. ಆ ಗಡಿಬಿಡಿಲಿ ಇದರಲ್ಲಿ ಗಡಿಬಿಡಿ ಏನ್ ಬಂತು? ಆ ದೇವಿ ನಿನ್ನ ದೋಷನ ಪರಿಹಾರ ಮಾಡಿದ್ಲು. ಅರ್ಥ ಆಗಲಿಲ್ವೇ? ನಿನ್ನ ಮದುವೆ ದೋಷ ಪರಿಹಾರಕ್ಕೆ ಅಂತ ತಾನೇ ಈ ದೇವಸ್ಥಾನಕ್ಕೆ ಬಂದಿದ್ದು. ನಿನ್ನ ಕೈ ಹಿಡಿಯೋ ಹುಡುಗಿ ಯಾರು ಅಂತ ಆ ದೇವಿನೇ ತೋರಿಸ್ಕೊಟ್ಲು. ಏನಪ್ಪ, ಆ ಹುಡುಗಿ ನಿಂಗೆ ಹಿಡಿಸ್ಲಿಲ್ವೇ? ಮಹಾಲಕ್ಷ್ಮಿ ಆಗಿರೋ ಹೆಣ್ಣನ್ನ ಹಿಡಿಸ್ಲಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಅಂದ್ರೆ ನೀನು ಲಲಿತನ ಮದುವೆ ಮಾಡ್ಕೊಳಕ್ ಸಿದ್ಧಾನ? ಅವಳನ್ನ ಮದುವೆ ಆಗೋದು ನನ್ನ ಅದೃಷ್ಟ ಸ್ವಾಮಿ. ತುಂಬಾ ಸಂತೋಷಪ್ಪ. ನಿನ್ನಂಥ ಒಬ್ಬ ಒಳ್ಳೆಯೋನ್ ಕೈಗೆ ಲಲಿತನ ಕೊಡ್ಬೇಕು ಅಂತಾನೆ ಕಾದಿದ್ದೆ. ಅಕ್ಕ, ನಿನಗೆ ಮದ್ವೆ ಅಂತೆ? ನಿನಗೆ ಯಾರು ಹೇಳಿದ್ರು? ಊರಲ್ಲಿ ಎಲ್ರು ಹೇಳ್ತಿದ್ದಾರೆ. ಇದು ನಿಜನಾ? ಹೌದು. ಈ ಮದ್ವೆಗೆ ನೀನ್ ಹೇಗ್ ಒಪ್ಕೊಂಡೆ? ಯಾಕೆ? ನನಗ್ ಮದ್ವೆ ಆಗ್ಬೇಕು ಅಂತ ನೀನ್ ತಾನೇ ದೇವಿ ಹತ್ರ ಬೇಡ್ಕೋತಾ ಇದ್ದೆ. ಆ ದೇವಿನೇ ಅವಕಾಶ ಕೊಟ್ಟಿರುವಾಗ ನಾನ್ ಬೇಡ ಅನ್ನಕ್ಕಾಗತ್ತಾ? ನೀನು ಯಾರನ್ನ ಬೇಕಾದ್ರೆ ಮದ್ವೆ ಮಾಡ್ಕೊ, ಆದ್ರೆ ಅವನ್ನ ಮಾತ್ರ ಬೇಡ. ಯಾಕಮ್ಮ? ಅವನ್ ನಂಗೆ ಹಿಡಿಸ್ಲಿಲ್ಲ. ಹಿಡಿಸ್ಲಿಲ್ಲ ಅಂತ ಅದೇ ಹೇಗೆ ಹೇಳ್ತೀಯಾ? ಅವನು ಸಬು ಬೇಳಿ ನಿನ್ನ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನೆ. ಅವನ್ ನಂಗೆ ಹಿಡಿಸ್ಲಿಲ್ಲ. ಸಬು ಬೇಡೋದಕ್ಕೆ ಹಿಡಿಸ್ಲಿಲ್ಲ ಅಂತ ಹೇಳ್ಬಿಟ್ಯಾ? ಹಿಂದೂ ಮುಂದೆ ಗೊತ್ತಿಲ್ಲದೆ ಹೋದ್ರೆ ಹಿಡಿಸ್ಲಿಲ್ಲ ಅಂತ ಹೇಳ್ಬೋದು. ಧರ್ಮಯ್ಯನವರು ಎಲ್ಲ ವಿಷಯ ತಿಳಿಸಿ ಹೇಳಿದ್ಮೇಲೆನೆ ನಾನು ಈ ಮದ್ವೆಗೆ ಒಪ್ಕೊಂಡಿರೋದು, ಗೊತ್ತಾಯ್ತಾ? ಯಾರನ್ನ ಯಾರು ಮದ್ವೆ ಆಗ್ಬೇಕು ಅನ್ನೋದನ್ನ ದೇವಿನೇ ಗೊತ್ತು ಮಾಡಿರ್ತಾಳೆ. ಇವ್ರು ನನ್ನ ಕೈ ಹಿಡಿಬೇಕು ಅಂತಿದೆ, ಅದಾಗತ್ತಮ್ಮ. ಗೊತ್ತಾಯ್ತಾ? ಈ ಮದ್ವೆ ನಡೆಯುತ್ತೆ. ಹೋಗೋಗು, ಆಟಾಡ್ಕೊ ಹೋಗು. ನನ್ನ ಆಕ್ಟಿಂಗ್ ನ ಈ ಊರೇ ನಂಬಿತ್ತು.
ಅವಳು ಮೋಸ ಹೋದ್ಲು. ಇನ್ ಮದುವೆ ಆಗೋದೊಂದೇ ಬಾಕಿ. ಅಲ್ವೋ, ನೀನ್ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ವಲ್ಲೋ. ಮೊದ್ಲು ಭಕ್ತನಾದಿ, ಈಗ ಅಳಿ ಆಗ್ತೀನಿ ಅಂತ್ಯ. ಇದೆಲ್ಲ ಯಾಕೆ ಅಂತ? ಈ ಊರ್ನಲ್ಲಿರೋದಿಕ್ಕೆ ಭಕ್ತನ್ ವೇಷ, ಅವಳ ಮನೇಲಿರೋದಿಕ್ಕೆ ಅಳಿಯನ್ ವೇಷ. ಪಾರ್ಟ್ನರ್ ಪ್ಲಾನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬೊಬ್ರು ವರದಕ್ಷಿಣೆ ಒಡವೆಗೋಸ್ಕರ ಮದುವೆ ಆಗ್ತಾರೆ, ಇವನು ಕದ್ದಿರೋ ಒಡವೆಗೋಸ್ಕರ ಮದುವೆ ಆಗ್ತಾ ಇದ್ದಾನೆ. ಮನಸ್ಸಿಲಾಯೋ ಏನು ಹಾಗ? ಹೌದು, ನಾನು ಕಷ್ಟಪಟ್ಟು ಕಳವು ಮಾಡಿದ ದೇವಸ್ಥಾನದ ಒಡವೆಗಳು ಅವಳ ಮನೇಲಿ ತಾನೇ ಇರೋದು. ಬಾಳು ಬಿದ್ದ ಮನೆ ಆಯ್ತಲ್ಲ ಅಂತ ಒಡವೆನ ಅಲ್ಲಿ ಬಚ್ಚಿಟ್ಟೆ. ಈಗ ನೋಡಿದ್ರೆ ಅವಳು ಅಲ್ಲಿ ವಾಸ ಮಾಡ್ತಿದ್ದಾಳೆ. ಆ ಮನೆ ಒಳಗೆ ಹೋಗೋಕೆ ಈ ಮದ್ವೆ ನಾಟಕ. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಮೊದ್ಲೇ ಯಾರಾದ್ರೂ ಆ ಒಡವೆನ ತಗೊಂಡು ಹೋಗಿದ್ರೆ? ಖಂಡಿತವಾಗ್ಲೂ ಯಾರೂ ತಗೊಳ್ಳಕ್ಕಾಗಲ್ಲ. ಅದು ಹೇಗೋ? ಒಡವೆ ನಿಟ್ಟಿರೋದು ನಂಬರ್ ಲಾಕ್ ಇರೋ ಬ್ರೀಫ್ ಕೇಸ್. ನನ್ ಬಿಟ್ಟು ಬೇರೆ ಯಾರಾದ್ರೂ ಅದನ್ನ ಓಪನ್ ಮಾಡಿದ್ರೆ ನಂಬರ್ ಚೇಂಜ್ ಆಗುತ್ತೆ, ಅದರಲ್ಲಿ ಸೆಟ್ ಮಾಡಿಟ್ಟಿರೋ ಬಾಂಬ್ ಸಿಡಿಯುತ್ತೆ. ಆಳು ಭಾರ್ಗವಿ, ಮದ್ವೆಗಂತೂ ನೀನ್ ಬರ್ಲಿಲ್ಲ. ನಾವು ಮನೆ ಮುಂದೆ ನಿಂತಿದ್ದೀವಿ, ಒಡಗ್ ಬಾ ಅಂತ ಕರೆಯಲ್ವಾ? ಈ ಭಾರ್ಗವಿ ನಿನ್ನೆ ಮಗು ಮೇಲೆ ಯಾಕೆ ಕೋಪಿಸ್ಕೋತೀಯ? ಅವಳಿಗೆ ಹೇಳ್ದೆ ನಿನ್ ಮದ್ವೆ ಆದೆ ಅಂತ ಅವಳಿಗೆ ಕೋಪ ಅಲ್ವಾ ಭಾರ್ಗವಿ? ಹೌದು. ಲಲಿತನ ಮದ್ವೆ ಆಗ್ಬೇಕು ಅನ್ನೋ ಆಸೆಗೆ ಮಾತ್ರ ನಾ ಇಲ್ಲಿಗೆ ಬರ್ಲಿಲ್ಲ. ನನ್ ಪ್ಲಾನೇ ಬೇರೆ. ಏನ್ ಹೇಳ್ತಾ ಇದ್ದೀರಾ? ನನ್ ಮನೆಯವರು ನನ್ ಮದುವೆಗೋಸ್ಕರ ಹಣವಂತರ ಮಗಳನ್ನ ನೋಡಿದ್ರು. ಆದ್ರೆ ನಾನು ನಿನ್ನಂತ ಗುಣ ಇರೋವಳಿಗೆ ಬಾಳ್ ಕೊಡ್ಬೇಕು ಅಂತ ಈ ಊರಿಗೆ ಬಂದೆ. ನಿನ್ನೆ ಮದುವೆ ಆಗೋದು ಅಂತ ತೀರ್ಮಾನಿಸಿದೆ. ಹೆಣ್ಣಿಗೆ ಗಂಡನೇ ದೇವ್ರು ಅಂತಾರೆ, ಆದ್ರೆ ನನ್ನ ಭಾಗಕ್ಕೆ ದೇವರೇ ಗಂಡನಾಗಿ ಬಂದಿದ್ದಾರೆ. ಬನ್ನಿ, ಒಳಗ್ ಹೋಗೋಣ ಬನ್ನಿ. ನೀನ್ ಹೇಳಿದ್ರೆ ಸಾಕ? ಹಾಗೆ ಹೇಳ್ಬೇಕಾದವ್ರು ಹೇಳಿಲ್ವಲ್ಲ. ರಾಮಣ್ಣ ಭೀಮಣ್ಣ, ನೀವು ಹೇಳ್ರೋ? ರಾಜಕೀಯದವರು ಯಾವ ಪಾರ್ಟಿಗಾದ್ರೂ ಹೊಂದ್ಕೋತಾರೆ ಅನ್ಕೊಂಡಿದ್ದೆ. ಬ್ರಹ್ಮ ಕೂಡ ಹಾಗೇನೆ. ಏನ್ ಹೇಳ್ತಿದ್ದೀರಾ ಆದ್ರೆ ಬ್ರಹ್ಮ ಜಿಪ್ನ ಅಂತ ಅನ್ಸುತ್ತೆ. ಸ್ವಲ್ಪ ಮೇಲ್ ಹೋಗಿ ನೋಡಿದ್ರೆ ತುಂಬಾ ಧಾರಾಳಿ ಅಂತ ಅನ್ಸುತ್ತೆ. ನಿಮಗ್ ಭಕ್ತಿ ಮಾತ್ರ ಇದೆ ಅನ್ಕೊಂಡಿದ್ದೆ, ರಸಿಕತನನೂ ಇದೆ. ಪೂಜಾ ರೂಮು ಬೆಡ್ರೂಮು ಒಂದೇ ಮನೇಲಿರುತ್ತೆ. ಹಾಗೇನೆ ಭಕ್ತಿ ರಸಿಕತೆ ಎರಡು ನನ್ನಲ್ಲಿ ತುಂಬಿಕೊಂಡಿವೆ. ನಿನ್ನ ನೋಡ್ತಿದ್ರೆ ದೇವಿ ನೋಡಿದ ಹಾಗಾಗುತ್ತೆ.
ದೇವಿನಾ? ಅವಳ ಮೈ ಮೇಲಿರೋ ಒಡವೆ ನನಗಿಲ್ವೇ? ಒಡವೆ ಏನ್ ಮಹಾ ದೊಡ್ಡ ವಿಷಯ. ನಾನ್ ಮನಸ್ಸು ಮಾಡಿದ್ರೆ ನಿನಗೆ ಕನಕಾಭಿಷೇಕನೇ ಮಾಡ್ತೀನಿ. ಪ್ರತಿಯೊಬ್ಬ ಗಂಡಸು ಬೆಡ್ರೂಮ್ ಅಲ್ಲಿ ಹೇಳೋ ಮಾತೇ ಇದು. ಅಡಿಯನ್ ಕುರುಡು ಬೆಳಗಾದ್ಮೇಲೆ ತಾನೇ ಗೊತ್ತಾಗುತ್ತೆ. ನನ್ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ದೆ ಮಾತಾಡ್ತೀಯಲ್ಲ, ಆ ಒಡವೆಗಳನ್ನ ನಿನಗೆ ತೊಡ್ಸಿ ಆನಂದ ಪಡ್ತೀನಿ. ಏನು ನನಗ? ಸ್ವಲ್ಪ ಇರು, ಬರ್ತೀನಿ. ಲಲಿತಾ, ನೋಡು, ಇವೆಲ್ಲ ನಿನ್ಗೇನೆ. ನೋಡು, ಇವೆಲ್ಲ ನಿನ್ಗೇನೆ. ಹೋಗು, ಹಾಕೊಂಡ್ ಬಾ. ಸ್ವಲ್ಪ ನಿಲ್ಲಯ್ಯ, ಎಲ್ರು ಎಲ್ಲಿಗೆ ಹೋಗ್ತಿದ್ದೀರಾ? ಸರ್, ದೇವಸ್ಥಾನದಲ್ಲಿ ದೊಡ್ಡ ಪವಾಡನೇ ನಡೆದು ಬಿಟ್ಟೈತೆ ಸರ್. ನಿನ್ನೆ ರಾತ್ರಿ ಲಲಿತಂಗೆ ಕೊಟ್ಟ ಒಡವೆ ದೇವಿ ಮೇಲೆ. ಲಲಿತಾ, ನನಗೆ ಮೋಸ ಮಾಡಿದ್ಯಾ? ನಾನು ಯೋಚಿಸಿದ್ ನೋಡ್ತೀನಿ. ಲಲಿತಾ, ಅದೇ ಅರೆ ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ. ಎಲ್ಲಿ ಹೋಗಿದ್ರಿ? ಅದಿರ್ಲಿ, ರಾತ್ರಿ ನನಗೆ ಕೊಟ್ಟ ಒಡವೆಗಳಲ್ಲಿ ಅದಾ ನೀವು ತಂದಿದ್ದ ಜಾಗದಲ್ಲೇ ಇಟ್ಟೆ. ತಂದಿದ್ದ ಜಾಗದಲ್ಲಿ ಬಿಡಿಸಿ ಹೇಳ್ಬೇಕು ಅಂದ್ರೆ ನೀವ್ ಎಲ್ಲಿಂದ ಕದ್ದು ತಂದಿದ್ರೋ ಅಲ್ಲೇ ತಗೊಂಡು ಹೋಗಿದ್ದೆ. ಯಾರನ್ನೇ ನೀವು ಕಳ್ಳ ಅಂತಿರೋದು? ಅವು ನನ್ನ ಅಮ್ಮನ ಒಡವೆಗಳು. ಇಲ್ಲ, ಅದು ನಮ್ಮೂರಿನ ಅಮ್ಮನ ಒಡವೆಗಳು. ಅದನ್ನ ನಿಮ್ಮಿಂದ ಉಪಾಯವಾಗಿ ಕಸ್ಕೋಬೇಕು ಅಂತಾನೆ ಈ ತಾಳಿನ ನಿಮ್ ಕೈಯಿಂದ ಕಟ್ಟಿಸ್ಕೊಂಡಿದ್ದು. ಯಾಕೆ ಹಾಗೆ ನೋಡ್ತಿದ್ದೀರಾ? ನಾನ್ ನಿಮ್ಮನ್ನ ಪ್ರೀತಿಸಿದ್ದು ನಾಟಕ, ಮದ್ವೆ ಮಾಡ್ಕೊಂಡಿದ್ದು ಆತ್ಮಹತ್ಯೆ. ನೀವು ಸಭ್ಯರಲ್ಲ, ದರೋಡೆಕೋರು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ರೀ. ಆದ್ರೆ ಅದನ್ನ ಜನಕ್ಕೆ ತೋರ್ಸೋದಕ್ಕೆ ನನ್ನ ಹತ್ರ ಯಾವ ಆಧಾರನೂ ಇರ್ಲಿಲ್ಲ. ಅವತ್ತೊಂದ್ ದಿವಸ ಪಾಳು ಬಿದ್ದ ಮನೆ ಆಯ್ತಲ್ಲ ಅಂತ ಒಡವೆನ ಅಲ್ಲಿ ಬಚ್ಚಿಟ್ಟೆ. ಈಗ ನೋಡಿದ್ರೆ ಅವಳು ಅಲ್ಲಿ ವಾಸ ಮಾಡ್ತಿದ್ದಾಳೆ. ಆ ಮನೆ ಒಳಗೆ ಹೋಗೋಕೆ ಈ ಮದ್ವೆ ನಾಟಕ. ಐಡಿಯಾನು ಚೆನ್ನಾಗಿದೆ, ಆದ್ರೆ ಮೊದ್ಲೇ ಯಾರಾದ್ರೂ ಆ ಒಡವೆನ ತಗೊಂಡು ಹೋಗಿದ್ರೆ? ಖಂಡಿತವಾಗ್ಲೂ ಯಾರೂ ತಗೊಳ್ಳೋಕ್ಕಾಗಲ್ಲ. ಅದು ಹೇಗೋ? ಒಡವೆನಿಟ್ಟಿರೋದು ನಂಬರ್ ಲಾಕ್ ಇರೋ ಬ್ರೀಫ್ ಕೇಸ್. ನನ್ ಬಿಟ್ಟು ಬೇರೆ ಯಾರಾದ್ರೂ ಅದನ್ನ ಓಪನ್ ಮಾಡಿದ್ರೆ ನಂಬರ್ ಚೇಂಜ್ ಆಗುತ್ತೆ, ಅದರಲ್ಲಿ ಸೆಟ್ ಮಾಡಿಟ್ಟಿರೋ ಬಾಂಬ್ ಸಿಡಿಯುತ್ತೆ. ಆಳು ಕ್ಲೋಸ್. ದೇವಿ ಒಡವೆಗಳನ್ನ ನೀವೇ ಕದ್ದಿದ್ದು ಅಂತ ಜನಕ್ಕೆ ಹೇಳಿ ನಿಮ್ ಬಾಳನ್ನ ಹಾಳು ಮಾಡೋಕ್ ಬದಲು ನನ್ನ ಬಾಳು ಹಾಳಾದ್ರೂ ಪರವಾಗಿಲ್ಲ ಅಂತ ತೀರ್ಮಾನ ಮಾಡಿದೆ. ನಿಮಗಿರೋ ಹೆಣ್ಣಿನ ಚಟನ ಉಪಯೋಗಿಸ್ಕೊಂಡು ನಿಮ್ಮನ್ನ ಬುಟ್ಟಿಗೆ ಹಾಕೊಂಡೆ. ನಿಮ್ಮನ್ನ ನಂಬಿಸಿ ಒಡವೆಗಳನ್ನ ತಗೊಂಡೋಗಿ ದೇವಸ್ಥಾನದಲ್ಲಿಟ್ಟೆ. ಆದ್ರೆ ಒಂದು ಮಾತು ನಿಜ ರೀ, ನೀವಿಷ್ಟೊಂದು ನೀಚರು ಅಂತ ನಾನು ಯಾರಿಗೂ ಹೇಳಲಿಲ್ಲ. ಯಾಕೆ ಗೊತ್ತಾ? ನೀವು ನನಗೆ ತಾಳಿ ಕಟ್ಟಿದ ಗಂಡ ಅಂತ. ಏನೇ, ನಾನು ಚಾಪೆ ಕೆಳಗೆ ತೂರಿದ್ರೆ ನೀನು ರಂಗೋಲಿ ಕೆಳಗೆ ತೂರ್ತೀಯಾ? ರಾಸ್ಕಲ್. ನನ್ನನ್ನು ಹೊಡೆದ್ರು ಬಡಿದ್ರು ಏನು ಪ್ರಯೋಜನ ಆಗಲ್ಲ ರೀ. ದೇವಸ್ಥಾನಕ್ಕೆ ಸೇರಿದ ಬಡವೆಗಳು ನಿಮ್ ಕೈ ಯಾವತ್ತೂ ಸೇರೋದಕ್ಕೆ ಸಾಧ್ಯವಿಲ್ಲ. ಏನು, ನನ್ ಕೈಗೆ ಸೇರೋಲ್ವಾ? ಕಂಠ ಪೂರ್ತಿ ಕುಡಿದ್ರು ಅಲ್ಲಾಡದೆ ಇರೋ ನಾನು ಕಟ್ಕೊಂಡವಳ ತೋಳ್ನಲ್ಲಿ ಮೈಮರ್ತು ಸ್ವಲ್ಪ ಎಚ್ಚರ ತದ್ದೆ. ನಂಗಾಗಿರೋ ನಷ್ಟ ಬಡ್ಡಿ ಸಮೇತ ವಸೂಲ್ ಮಾಡೇ ಮಾಡ್ತೀನಿ. ಬೇಡಿ ಅಂದ್ರೆ ಹಠ ಮಾಡಬೇಡಿ. ನಿಮ್ಮ ಪೂರ್ವ ಜನ್ಮದ ಪುಣ್ಯನೋ ಏನೋ, ಕಳ್ಳತನ ಮಾಡಿದ ಕೈನ ಆ ದೇವಿ ಕತ್ತರಿಸ್ದೆ ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದಾಳೆ. ನಿಮ್ಮ ದಯ ತೋರಿಸಿ
ನಿಮ್ಮನ್ನ ನನ್ನ ಗಂಡನಾಗಿ ಮಾಡಿದಾಳೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇವತ್ತಿಂದ ಕಳ್ತನ ಮಾಡೋದ್ ಬಿಟ್ಬಿಡಿ ಅಂದ್ರೆ. ಬಿಡ್ಬಿಡ್ತೀನಿ. ಕಳ್ತನಲ್ಲ, ನಿನ್ನನ್ನ ನಂಗೆ ಮೋಸ ಮಾಡಿದ ನಿನ್ ಬುದ್ಧಿವಂತಿಕೆಗೆ ನಾನು ಕೊಡೋ ಬಹುಮಾನ ಏನ್ ಗೊತ್ತಾ? ನೀನು ಗಂಡ ಬಿಟ್ಟವ್. ಇವತ್ತಿನಿಂದ ಮುಂದೆ ನಿಂತ್ಕೊಳ್ಳಿ. ಎಲ್ರ ಮಾತನ್ನು ಮೀರಿ ನಾನು ನಿಮ್ಮನ್ನ ಮದ್ವೆ ಆದೆ. ನಾನು ನಿಮ್ಮ ಜೊತೆಲೇ ಇದ್ದು ಬಾಳ್ತೀನಿ. ಅಷ್ಟೇ ಅಲ್ಲ, ಯಾವ ದೇವಿ ಬಡಬೇಕನ್ನ ನೀವು ಕದ್ರೋ ಅದೇ ದೇವಿ ಮುಂದೆ ನಿಮ್ಮನ್ನ ಕರ್ಕೊಂಡು ಹೊಂದಿಸಿ ನಿಮ್ಮನ್ನ ಭಕ್ತನನ್ನಾಗಿ ಮಾಡಿ. ಶಭಾಷ್, ಸವಾಲ್ ಹಾಕ್ತೀಯ? ಬರ್ತೀನಿ, ಖಂಡಿತ ದೇವಿ ಮುಂದೆ ಬರ್ತೀನಿ. ಭಕ್ತನಾಗಲ್ಲ, ಕಳ್ಳನಾಗಿ. ಏನಿದೆ ಮಂಚದಲ್ಲಿ ನೀನು ಕೊಟ್ಟ ಮಜಕ್ಕೆ. ನಾನು ತಿಂಡಿ ತಿನ್ನಕ್ಕೆ ಅಂತ ಹೋಟ್ಲಿಗೆ ಹೋದೆ. ಆ ಹೋಟ್ಲನು ನನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಬಿಟ್ಟ. ಏನಾಯ್ತಲ್ಲಿ? ನನಗೆ ಬಾಳೆಕಾಯಿ ಬಜ್ಜಿ ಬೇಕು ಅಂತ ಕೇಳಿದೆ. ಬಾಳೆಕಾಯಿ ಬಜ್ಜಿ ತಂದು ಕೊಟ್ಟ. ಬಾಳೆಕಾಯಿ ಬಜ್ಜಿ ಮುರಿದ್ರೆ ಒಳಗಡೆ ಬಾಳೆಕಾಯೇ ಇತ್ತು. ಬಾಳೆಕಾಯಿ ಬಜ್ಜಿಲಿ ಬಾಳೆಕಾಯಿನೇ ಇರುತ್ತೆ. ಗುಂತಲಗಡಿ ಗುಮ್ಮ. ಮತ್ತೆ ಮಂಗಳೂರು ಬೋಂಡ ಬೇಕು ಅಂತ ಕೇಳಿದೆ, ತಂದು ಕೊಟ್ಟ. ಅದನ್ನ ಮುರಿದ್ರೆ ಒಳಗಡೆ ಮಂಗಳೂರೇ ಇರ್ಲಿಲ್ಲ. ಆ ತರ ಕೇಳಿದ್ಯಲ್ಲ, ಅದಕ್ಕೆ ಹಿಡ್ಕೊಂಡು ಚಚ್ಚಿದ್ದಾರೆ. ಅಯ್ಯೋ ಪೆದ್ ಮುಟ್ಟಿದೆ, ಹೋಗಿ ಬಾವನ ಹತ್ರ ದುಡ್ಡಿಸ್ಕೊಂಡ್ ಬಾ. ಕರ್ಮ ಕರ್ಮ. ಹೌದಾ? ಓಕೆ ಓಕೆ ಓಕೆ. ಡಾಕ್ಟ್ರೆ, ಏನಮ್ಮ? ನನ್ ಗಂಡನಿಗೆ ಯಾವ್ದಾದ್ರು ಒಂದ್ ಒಳ್ಳೆ ಔಷಧಿ ಕೊಡಿ. ನಾನು ದನ ಡಾಕ್ಟ್ರಮ್ಮ. ನಾನು ಒಂಥರ ದನನೇ ಡಾಕ್ಟ್ರೆ. ಹಾಗಯ್ಯ? ಹೋದ್ ತಿಂಗಳು ನಮ್ ದನಕ್ಕೆ ಇಂಡಿ ಕೊಟ್ಟಿದ್ರಲ್ಲ, ಹೌದು. ಅದನ್ನ ನಾನೇ ತಿಂದ್ಬಿಟ್ಟೆ ಈ ತರ ಆಗಿದ್ದೀನಿ. ಅಯ್ಯೋ ಪೆದ್ದು ಮುಟ್ಟೆ, ನೀನ್ ಯಾಕೋ ತಿನ್ನಕೋದೆ? ಅದರಿಂದ ಏನಾಯ್ತು ಈಗ? ಏನಾಗಿದೆ ನೋಡಿ. ಅಯ್ಯೋಯ್ಯೋ, ಕೊಂಬುಟ್ಕೊಂಡಿದ್ಯಲ್ಲ. ಗುಂತಲಗಡಿ ಗುಮ್ಮ. ಎಲ್ಲಿ ತಿರುಗಿ ತಿರುಗಿ. ಯಾಕೋ? ಹಿಂದ್ಗಡೆ ಬಾಲಾನು ಉಟ್ಕೊಂಡಿದೆ ನೋಡೋಣ ಅಂತ. ಅಕ್ಕ ಹೇಳಿದ್ಲು ನಿಮ್ಮ ಹತ್ರ ದುಡ್ಡಿಸ್ಕೊಂಬ ಅಂತ. ಏಯ್, ಮೊದ್ಲು ಇವ್ರನ್ನ ಕಳಿಸ್ತೀನಿ, ತಡಿಯೋ. ನೋಡಮ್ಮ, ಈ ಕಾಯಿಲೆಯಲ್ಲಿ ವಾಸಿ ಮಾಡಕ್ ಆಗಲ್ಲ. ಪಟ್ಟಣದ ಆಸ್ಪತ್ರೆ ಕರ್ಕೊಂಡೋಗಿ ಅಲ್ಲಿ ಗರಗದಿಂದ ಕುಯ್ದು ವಾಸಿ ಮಾಡ್ತಾರೆ. ಕರ್ಕೊಂಡೋಗಿ ಕರ್ಕೊಂಡೋಗಿ. ಏಯ್, ಪೇಷಂಟ್ ಹತ್ರ ಮಾತಾಡ್ತಿರ್ಬೇಕಾರೆ ಮಧ್ಯದಲ್ಲಿ ಬಾಯಿ ಹಾಕ್ಬಾರ್ದು ಅನ್ನೋದು ಗೊತ್ತಲ್ಲ ಅಂದ್ರಿಗೆ? ಏಯ್, ಇನ್ಮೇಲೆ ನೀನು ಬರಬೇಕು, ಆ ಮೂಲೆಯಲ್ಲಿ ನಿಂತ್ಕೋಬೇಕು, ಕೈ ಕಟ್ಕೋಬೇಕು, ಬಾಯಿ ಮುಚ್ಕೋಬೇಕು. ನಾನ್ ನಿನ್ನ ನೋಡ್ಬೇಕು, ನಿನ್ನನ್ನ ಕರಿಬೇಕು, ಏನು ಅಂತ ನಾನ್ ನಿನಗೆ ಕೇಳ್ಬೇಕು. ಆಗ ನೀನ್ ಬಾಯಿ ಬಿಟ್ಟು ಹೇಳ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತೇನೋ? ದಟ್ ಈಸ್ ಕರೆಕ್ಟ್. ಅಲ್ಲಿರೋ ಬಾಚಣಿಗೆ ಕಚ್ಚಲಿಲ್ಲ, ಆದ್ರೆ ಅಲ್ಲಿಲ್ದಿರೋ ಚಪ್ಲಿನೇ ಕಚ್ಬಿಡ್ತಲ್ಲೋ. ಊರ್ಗೆ ಮೋಸ ಮಾಡೋದು ನೀನು, ಅವಳು ನಿನ್ಗೆ ಮೋಸ ಮಾಡ್ಬಿಟ್ಲಲ್ಲೋ. ಯಾಕೋ ಅದನ್ನೇ ಹೇಳಿ ಹೇಳಿ ತಲೆ ಕೆಡಿಸ್ತೀರಾ? ಕಳ್ತನದಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದೀನಿ, ಲಕ್ಷಾದಾನೆ ಕಳ್ಕೊಂಡಿದ್ದು. ಐ ಡೋಂಟ್ ಕೇರ್. ಅಕ್ಕ, ಒಳಗ್ ಬಾ. ಯಾಕೆ ನಿಂತ್ಕೊಂಡೆ? ಒಳಗ್ ಹೋಗು. ನಿನ್ನ ಯಾವನ್ ತಡಿತಾನೋ ನಾನು ನೋಡ್ತೀನಿ. ನಿಂತ್ಕೋ. ಯಾರನ್ನ ಕೇಳಿ ಇಲ್ಲಿಗೆ ಬಂದೆ? ನನ್ನ ಮನೆಗೆ ನಾನು ಬರೋದಕ್ಕೆ ಯಾರನ್ನ ಯಾಕೆ ಕೇಳ್ಬೇಕು? ನನ್ನ ವಿಷಯ ಗೊತ್ತಿದ್ದು ಕೂಡ ನನ್ ಜೊತೆ ಬಾಳಕ್ ಬಂದಿದ್ಯಾ? ಯಾಕೆ? ನೀನೇನು ಸಿಂಹನ ಹುಲಿನ? ಹೆಣ್ಣು ಮನಸ್ಸು ಮಾಡಿದ್ರೆ ದೆವ್ವದ ಕೂಡಾನು ಬಾಳ್ತಾಳೆ. ಆಟಂ ಬಾಂಬೆ ಬಾಯಿ ಮುಚ್ಕೊಂಡೈತೆ. ಈ ಕುದುರೆ ಪಟಾಕಿ ಚಟಪಟ 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 ಅಂತ ಸಿಡಿತಾ ಇತ್ತಲ್ಲಪ್ಪ. ಪಾರ್ಟ್ನರ್, ಏನ್ ನೋಡ್ತಾ ಇದ್ಯಾ? ಹೊಡೆದು ಹೊರಗಟ್ಟು. ನೋಡಿ, ಇದು ನಮ್ ಸಂಸಾರದ ವಿಷಯ. ಇದ್ರಲ್ಲಿ ಯಾರಾದ್ರೂ ತಲೆ ಇಟ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಬರುವಾಗ ಪೊಲೀಸ್ ಸ್ಟೇಷನ್ ನಲ್ಲಿ ಹೇಳೇ ಬಂದಿದ್ದೀನಿ. ಏಯ್, ಏನ್ ಪೊಲೀಸ್ ಗಿಲೀಸ್ ಅಂತ ಹೆದರಿಸ್ತಿದ್ದೀರಾ? ಒಳ್ಳೆ ಮಾತನಾಡಿ ಹೋಗ್ತಿರೋ ಇಲ್ವೋ? ನೀವ್ ಯಾಕೆ ನನ್ನ ಹೊರಗಡೆ ಹೋಗುವಂತಿದ್ದೀರಾ ಅಂತ ನಂಗೆ ಗೊತ್ತು. ನನ್ನ ಕಂಡ್ರೆ ನಿಮಗ್ ಭಯ. ಭಯನ? ನಾನ್ ನಿಮಗ್ ಸವಾಲ್ ಹಾಕಿದ್ದೀನಲ್ಲ, ಅದ್ರಲ್ಲಿ ನೀವೆಲ್ ಸೋತ್ಬಿಟ್ಟಿರೋ ಅಂತ ಆ ಭಯ. ಸವಾಲ್ನಲ್ಲಿ ನೀ ಗೆಲ್ತೀಯ? ನೋಡೇ ಬಿಡೋಣ. ಸದ್ಯಕ್ಕೆ ನೀ ಇಲ್ಲೇ ಇರ್ಬೋದು. ಈ ಮನೆ ಯಜಮಾನಿ ಆಗಲ್ಲ, ಕೆಲಸದವಳಾಗಿ. ಆದ್ರೆ ಒಂದು ಕಂಡೀಷನ್, ಈ ಮನೆಯಲ್ಲಿ ನಿನ್ಗ್ ಮಾತ್ರ ಜಾಗ ಇರೋದು. ನಿನ್ ತಂಗಿ, ಆಡು, ನಾಯಿ ಈ ಮನೆ ಕಡೆ ಬರ್ಕೊಡ್ದು. ಒಪ್ಪಿಗೆನಾ? ಸರಿ ಅಂತ ಹೇಳಕ್ಕ. ಆದ್ರೆ ನೀನು ನನ್ನ ಬಗ್ಗೆ ನೀ ಯೋಚಿಸ್ಬೇಡಕ್ಕ. ಹಾಗೂ
ನೀ ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ನಾ ಬರ್ತೀನಕ್ಕ. ಬರ್ತೀನಿ. ನಡೀರೋ, ಹೋಗೋಣ. ಬಾ. ಕಳ 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 ನನ್ ಬ್ಯಾಗ್ ಕಿತ್ಕೊಂಡು ಹೋಗ್ಬಿಟ್ಟ. ಹಿಡೀರಿ ಯಾರಾದ್ರು. ರಾಮಣ್ಣ, ಭೀಮಣ್ಣ, ಹೋಗಿ ಆ ಕಳ್ಳನ್ ಹಿಡೀರಿ. ಹಾ, ಹೋಗಿ. ವೆರಿ ಗುಡ್ ಭೀಮಣ್ಣ. ತಗೊಳ್ಳಿ ನಿಮ್ ಬ್ಯಾಗ್. ತುಂಬಾ ಥ್ಯಾಂಕ್ಸ್ ಅಮ್ಮ, ನಿನ್ನಿಂದ ಉಪಕಾರ ಆಯ್ತು. ನಿನ್ ನಾಯಿಂದ ನಾನ್ ದುಡ್ಡು ಹಾಳಾಗೋದು ತಪ್ಪು. ನಿನ್ನ ಉಪಕಾರ ಮರೆಯೋಕೆ ಆಗಲ್ಲಮ್ಮ. ತಗೋ. ನನಗೆ ದುಡ್ಡು ಬೇಡ, ಯಾವ್ದಾದ್ರೂ ಕೆಲಸ ಇದ್ರೆ ಕೊಡಿ, ಮಾಡ್ತೀನಿ. ಕೆಲ್ಸನ? ನಾನು ಅಮ್ನೋರ್ ದೇವಸ್ಥಾನದ ಟ್ರಸ್ಟ್ ಆಫೀಸ್ನಲ್ಲಿ ಕೆಲ್ಸಕ್ಕಿದ್ದೀನಿ. ಆಫೀಸ್ ಗುಡ್ಸಿ ಚೊಕ್ಟ ಮಾಡೋ ಕೆಲ್ಸಕ್ಕೊಬ್ರು ಬೇಕು. ನಿನಗೆ ಇಷ್ಟ ಇದ್ರೆ ಕೆಲಸ ಕೊಡ್ತೀನಿ. ಇರೋಕೆ ಜಾಗ, ಹೊಟ್ಟೆಗೆ ಊಟ ಸಿಕ್ಕಿದ್ರೆ ಸಾಕು, ನಾನು ಆ ಕೆಲಸ ಮಾಡ್ತೀನಿ. ನೋಡಿದ್ಯಾ ಹೇಗಿದೆ? ಸಂಬಳ ಇಲ್ಲದ ಬಿಟ್ಟಿ ಕೆಲಸದವಳು ಹಗಲು ರಾತ್ರಿ ಸೇವೆಗೆ ಸಿದ್ಧ. ಸಾಕೆ? ನಾನೇನು ದನ ಅಂದ್ಕೊಂಡ್ಯಾ? ಹಿಂಡಿ ಸುರಿದಾಗಿ ಬಡಿಸ್ತೀಯಲ್ಲ. ಗಂಡನಿಗೆ ಹೆಚ್ಚಾಗಿ ಬಡಿಸೋ ಕಾರಣ ಏನ್ ಗೊತ್ತಾ? ಗಂಡ ತಿಂದ್ಬಿಟ್ಟು ಎಂಜಲ್ನ ಹೆಂಡತಿ ತಿನ್ಬೇಕು ಅಂತ. ಓಹೋ, ನೀನೊಬ್ಳು ಪತಿವ್ರತೆ ಅನ್ನೋದನ್ನೇ ಮರ್ತು ಬಿಟ್ಟಿದೆ. ನನ್ನ ಎಂಜಲ್ ತಿಂದ್ರೆ ನಿನಗೆ ಪುಣ್ಯ ಬರುತ್ತಲ್ವಾ? ಹೌದು ರೀ. ಹಾಗಾದ್ರೆ ಇದನ್ನು ಕುಡಿ. ಏನ್ರಿ ಇದು? ಹೋಗಿ ಹೋಗಿ ಇದನ್ ಕುಡಿ ಅಂತಿದ್ದೀರಲ್ಲ. ಏಯ್, ಇದು ನನ್ನ ಎಂಜಲ್. ಪತಿವ್ರತೆಗೆ ಗಂಡನ ಎಂಜಲ್ ಅನ್ನ ಪ್ರಸಾದ. ಗಂಡನ ಎಂಜಲ್ ಬ್ರ್ಯಾಂಡಿ ಗಂಗಾ ತೀರ್ಥ ಕಣೆ. ಏನ್ರಿ ಏನ್ರಿ ಇದು? ಅಂದ್ರೆ ನೀನು ಪತಿವ್ರತೆ ಅಲ್ವಾ? ಕುಡಿ. ಬೇಡ ರೀ. ಕುಡಿ. ಬೇಡ ರೀ. ರಾಮಣ್ಣ, ಭೀಮಣ್ಣ, ಭೀಮಣ್ಣ, ರಾಮಣ್ಣ, ನನಗೆ ಮೊದಲ ತಿಂಗಳು ಸಂಬಳ ಕೊಟ್ರು ನೋಡು. ಈ ವಿಷಯ ಕೇಳಿದ್ರೆ ಅಕ್ಕ ಎಷ್ಟು ಸಂತೋಷ ಪಡ್ತಾಳೆ ಗೊತ್ತಾ? ಅಕ್ಕ ಹೇಗಿದ್ದಾಳೋ ಏನೋ. ನೀವು ಹೋಗಿ ನೋಡ್ಕೊಂಡ್ ಬರ್ತೀರಾ? ಹಾ, ಐಡಿಯಾ. ನಮ್ಮ ಮಾಮನಾಗೆ ಕ್ಯಾಸೆಟ್ ಅಲ್ಲಿ ಮಾತಾಡ್ತೀನಿ. ಆ ಕ್ಯಾಸೆಟ್ ನ ನೀವು ತಗೊಂಡೋಗಿ ಅಕ್ಕನ್ಗೆ ಕೊಟ್ಬಿಡ್ತೀರಾ? ಏನೇ, ನಿನ್ನೆ ಕುಡಿದಿದ್ದು ರುಚಿಯಾಗಿತ್ತು ಅಂತ ಅರ್ಧ ಬಾಟಲ್ನೇ ಖಾಲಿ ಮಾಡ್ಬಿಟ್ಯಾ? ಬೆಳಗ್ಗೆ ಆಗ್ತಿದ್ದ ಹಾಗೆ ವಾಂತಿ ಮಾಡ್ತಿದ್ಯಾ? ರೀ, ಹಾಗಲ್ಲ ರೀ, ನೀವು ಅಪ್ಪ ಆಗ್ತಿದ್ದೀರಾ? ಅಪ್ಪ? ಅಬ್ಬಬ್ಬ, ನೀನೇ ಬಿಟ್ಟಿ ಕೆಲಸದವಳು. ನಿನ್ ಮುಖಕ್ಕೆ ಮಗು ಬೇರೆ ಕೇಡು ಅಲ್ವೇ? ನೀನ್ ಮಗುನ ಹೆರ್ಲಿಲ್ವಲ್ಲ ಅಂತ ನಮ್ ಇಂಡಿಯಾ ಏನು ಗೋಳಾಡ್ತಾ ಇದೀಯಾ? ನನ್ನನ್ನಂತೂ ಹೆಂಡತಿಯಾಗಿ ನೋಡ್ಕೊಳ್ಳಿಲ್ಲ. ನನ್ನ ಹೊಟ್ಟೆಲ್ ಬೆಳೀತಿರೋ ಮಗು ನಿಮ್ ಮಗು ರೀ. ಅದ್ರ ಮೇಲೂ ಪ್ರೀತಿ ಇಲ್ದೇ ಇರೋರು ಹಾಗೆ ಮಾತಾಡ್ತಾ ಇದ್ದೀರಲ್ಲ. ಪ್ರೀತಿ ವಿಶ್ವಾಸ ಅಂತ ಸೆಂಟಿಮೆಂಟ್ ಮಾತಾಡ್ತೀಯಲ್ಲ. ಹೆಣ್ಣಿಗೆ ತವ್ರ ಮನೇಲಿ ಬಳೆ ತುಡ್ಸೋ ಶಾಸ್ತ್ರ ಮಾಡ್ತಾರೆ. ಇಲ್ಲಿ ನಿಂಗೆ ಯಾರು ಅದನ್ನ ಮಾಡ್ತಾರೆ? ಓಡ್ ಹೋದ ನಿನ್ ತಂಗಿನ, ಇಲ್ಲ ನೆಗದ್ ಬಿದ್ದು ನಿನ್ ತಂದೆ ತಾಯಿನ? ಹೇಳೆ, ಯಾರು ಮಾಡ್ತಾರೆ? ಹೇಳೆ, ಯಾರು ಮಾಡ್ತಾರೆ ಬಳೆ ತೊಡ್ಸೋ ಶಾಸ್ತ್ರನ? ಇದೇನಿದು? ನಾಯಿ ದುಡ್ಡು ತಕ ಬಂದಿದ್ಯಲ್ಲ, ಯಾತಕ್ ತಕ ಬಂದಿರ್ಬೋದು? ಭೀಮಣ್ಣ,
ನನ್ನ ಕಂಡ್ರೆ ಎಷ್ಟೊಂದು ಪ್ರೀತಿನೋ. ನನಗೆ ಬಳೆ ತೋರ್ಸೋರು ಯಾರು ಇಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ನೀನ್ ಬಳೆ ತೋರ್ಸಕ್ ಬಂದಿಯಲ್ಲ, ಕೊಡು. ಈ ಸಂತೋಷನ ರಮಣ, ಭಾರ್ಗವಿ ಕ್ಯಾಸೆಟ್ ಕಳ್ಸಿದಲ್ಲ, ಕೊಡಿಲಿ. ಅಕ್ಕ, ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀಯ ಅಕ್ಕ? ನಿನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಆದ್ರೆ ಬಾಬಾ ನನ್ನಲ್ಲಿ ಬರ್ಬೇಡ ಅಂತ ಹೇಳಿದಾರಲ್ಲ. ಹೇಗೋ ನಾನ್ ದಿನಾಗ್ಲೂ ದೇವ್ರ ಹತ್ರ ನೀನ್ ಚೆನ್ನಾಗಿರ್ಲಿ ಅಂತಾನೆ ಬೇಡ್ಕೋತಿದ್ದೀನಿ. ರಮಣ, ನಾನು ಕೂಡ ಕ್ಯಾಸೆಟಲ್ಲಿ ಮಾತಾಡ್ಕೊಡ್ತೀನಿ. ಅದನ್ನ ತಗೊಂಡು ಹೋಗಿ ಭಾರ್ಗವಿ ಕೊಡು. ಭಾರ್ಗವಿ, ನಾನೀಗ ಬಸ್ರಿ. ನನ್ನ ಹೊಟ್ಟೆಲ್ ಬೆಳಿತಿರೋ ಮಗುಗೆ ನಿಮ್ ಭಾವ ಸ್ವಲ್ಪನೂ ಪ್ರೀತಿನೇ ತೋರ್ಸಲ್ಲ ಅಂತಾರಮ್ಮ. ಭಾರ್ಗವಿ, ನನ್ನ ಮಗುನ ಸಾಕೋ ಭಾರ ಮುಂದಕ್ಕೆ ನಿಂದೆ. ಭಾರ್ಗವಿ, ಮುಂದಕ್ಕೆ ನೀನೇ ನನ್ನ ಮಗುನ್ ಸಾಕ್ಬೇಕು. ರಾಮಣ್ಣ ರಾಮಣ್ಣ ಒಳ್ಳೆ ಸುದ್ದಿಯ ಕೇಳಣ್ಣ. ರಾಮಣ್ಣ ರಾಮಣ್ಣ ಒಳ್ಳೆ ಸುದ್ದಿಯ ಕೇಳಣ್ಣ. ಚೆಲುವಾದ ಗೊಂಬೆ, ಮುದ್ದಾದ ಗೊಂಬೆ, ಜೊತೆಯ ಕೊಡಲು ಬರುತ್ತಲಿದೆ. ರಾಮಣ್ಣ ರಾಮಣ್ಣ
ಒಬ್ಬ ಫಾರಿನ್ ಮಿನಿಸ್ಟರ್ ಮೈಸೂರಿಗೆ ವಿಸಿಟ್ ಬರ್ತಿದ್ದಾನೆ. ಅವನನ್ನು ಕೊಂದ್ರೆ ನಮಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಒಬ್ಬ ಪಾರ್ಟಿ ಪ್ರಾಮಿಸ್ ಮಾಡಿದ್ದಾನೆ. ಕೊಲೆ ಮಾಡೋದು ನಮ್ಮ ಕುಲ್ಕಸ್ಬಲ್ವಾ? ಒಂದು ಬಾಟ್ಲು ಸಾರಾಯಿಗೆ ನಾನೊಬ್ಬನ್ ಕೊಲೆ ಮಾಡಿದ್ದೀನಿ. ಈಗೇನು ಅಂದ್ರೆ 10 ಲಕ್ಷ ರೂಪಾಯಿ ಸಿಗುತ್ತೆ. ಹೂವನ್ನು ಮಾನಸಿಲಾಯೋ. ಬೀಡಿ ಸುಡೋದು ಬೆಂಕಿಯಿಂದಾನೆ, ಊದ್ಕಡ್ಡಿ ಸುಡೋದು ಅದು ಬೆಂಕಿಯಿಂದಾನೆ. ಬೀಡಿನೇ, ಊದ್ಕಡ್ಡಿನೇ. ಏ ಫುಲ್ ಸುಮ್ನಿರೋ. ನೋಡಿ, ಡೈರೆಕ್ಟ್ ಆಗಿ ಇದರಲ್ಲಿ ನಾವ್ಯಾರು ಇನ್ವಾಲ್ವ್ ಆಗ್ಕೊಡ್ದು. ಈ ಕೆಲಸಕ್ಕೆ ನಂಬಿಕೆ ಇರೋ ಆಸಾಮಿನ ಪತ್ತೆ ಮಾಡಿ ಅವನ್ ಮೂಲಕ ಕೆಲಸನ ಮುಗಿಸ್ಬೇಕು. ರಾಮಣ್ಣ, ಭೀಮಣ್ಣ ಬಂದ್ರಾ? ನಿಮಗೋಸ್ಕರನೇ ಕಾಯ್ತಿದ್ದೆ. ಭಾರ್ಗವಿ, ಯಾವ ಹೊತ್ತಲ್ಲಾದ್ರೂ ನನ್ಗೆ ಹೆರಿಗೆ ಆಗ್ಬಹುದು. ನನ್ ಜೊತೆ ಯಾರು ಇಲ್ಲಮ್ಮ. ನಿಮ್ ಭಾವ ನನ್ನನ್ನ ಕೆಲಸದೊಳಗಿಂತ ಕಡೆಯಾಗಿ ನೋಡ್ಕೊತಿದ್ದಾರೆ. ಅವರು ಕೇರ್ಫುಲ್ ಆಗಿರ್ಬೇಕು. ಅಯ್ಯೋ, ಅವ್ರು ಬಂದ್ಬಿಟ್ರಲ್ಲ. ನೀವಿಬ್ರು ಹೊರಟೋಗಿ. ಇನ್ನೊಂದ್ಸಲ ನಾ ಹೇಳೋದನ್ನ ಕೇಳ್ಕೊ. ಆ ಫಾರಿನ್ ಮಿನಿಸ್ಟರ್ 10:15 ಗಂಟೆಗೆ ಏರ್ಪೋರ್ಟ್ ಬರ್ತಾರೆ. 11 ಗಂಟೆಗೆ ಅವರ ಕಾರು ಕರೆಕ್ಟ್ ಆಗಿ ಸಯ್ಯಾಜಿರಾವ್ ರಸ್ತೆಗೆ ಬರುತ್ತೆ. ಅಲ್ಲಿ ನೀನು ಅವರನ್ನ ಶೂಟ್ ಮಾಡ್ಬೇಕು. ಆ ರೋಡ್ ನಲ್ಲಿ ಎಷ್ಟು ನಂಬರ್ ಮನೆಯಿಂದ ಶೂಟ್ ಮಾಡ್ಬೇಕು? ನಂಬರ ಓಕೆ, ಈ ಬಿಲ್ಡಿಂಗ್ ನಿಂದಲೇ ಶೂಟ್ ಮಾಡಿ ಸಾಯಿಸ್ತೀನಿ. ಗುಡ್. ಕೆಲಸ ಕಂಪ್ಲೀಟ್ ಆದ್ಮೇಲೆ ಹೇಳಿದ ಹಣ ನಿನ್ ಮನೆ ಬಾಗಿಲಲ್ಲಿರುತ್ತೆ. ಹೋಗು. ಭಾರ್ಗವಿ, ಯಾವ ಹೊತ್ತಲ್ಲಾದ್ರೂ ನನ್ಗೆ ಹೆರಿಗೆ ಆಗ್ಬಹುದು. ನನ್ ಜೊತೆ ಯಾರು ಇಲ್ಲಮ್ಮ. ನಿಮ್ ಭಾವ ನನ್ನನ್ನ ಕೆಲಸದೊಳಗಿಂತ ಕಡೆಯಾಗಿ ನೋಡ್ಕೊತಿದ್ದಾರೆ. ಅವರು ಕೇರ್ಫುಲ್ ಆಗಿರ್ಬೇಕು. ಅಯ್ಯೋ, ಅವ್ರು ಬಂದ್ಬಿಟ್ರಲ್ಲ. ನೀವಿಬ್ರು ಹೊರಟೋಗಿ. ಇನ್ನೊಂದ್ಸಲ ನಾ ಹೇಳೋದನ್ನ ಕೇಳ್ಕೊ. ಆ ಫಾರಿನ್ ಮಿನಿಸ್ಟರ್ 10:15 ಗಂಟೆಗೆ ಏರ್ಪೋರ್ಟ್ ಬರ್ತಾರೆ. 11 ಗಂಟೆಗೆ ಅವರ ಕಾರು ಕರೆಕ್ಟ್ ಆಗಿ ಸಯ್ಯಾಜಿರಾವ್ ರಸ್ತೆಗೆ ಬರುತ್ತೆ. ಅಲ್ಲಿ ನೀನು ಅವರನ್ನ ಶೂಟ್ ಮಾಡ್ಬೇಕು. ಆ ರೋಡ್ ನಲ್ಲಿ ಎಷ್ಟು ನಂಬರ್ ಮನೆಯಿಂದ ಶೂಟ್ ಮಾಡ್ಬೇಕು? ನಂಬರ ರಾಮಣ್ಣ, ಭೀಮಣ್ಣ, ಆ ಪಾಪಿಗಳು ಯಾರನ್ನೋ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಯಾವ ಜಾಗದಿಂದ ಕೊಲೆ ಮಾಡ್ತಾರೋ ಗೊತ್ತಾಗ್ತಿಲ್ವೇ? ಲಯನ್ ಅಂದ್ರೆ ಸಿಂಹ. ಯಾವ ಜಾಗದಿಂದ ಅಂತ ಕೇಳಿದ್ರೆ ಹೀಗೆ ಟೈಪ್ ಮಾಡೋದು? ನೀನೇನೋ ಹೇಳ್ಬೇಕು ಅಂತಿದ್ಯಾ, ಅರ್ಥ ಆಗ್ತಿಲ್ವೇ? ಗೊತ್ತಾಯ್ತು. ನಂಬರ್ 17 ಆ ನಂಬರ್ ಮನೆಯಿಂದ ಕೊಲೆ ಮಾಡ್ತಾರೆ. ಹೇಗಾದ್ರೂ ಮಾಡಿ ಈ ವಿಷಯ ಪೊಲೀಸಿಗೆ ತಿಳಿಸ್ಬೇಕು. ವಾರ್ತೆಗಳು. ಈ ದಿನ ಮೈಸೂರಿಗೆ ಭೇಟಿ ನೀಡಿದ ವಿದೇಶಿ ಸಚಿವರನ್ನು ಕೊಲೆ ಮಾಡುವ ಪ್ರಯತ್ನ ನಡೆಯಿತು. ಭಾರ್ಗವಿ ಎಂಬ ಹುಡುಗಿಯು ಕೊಟ್ಟ ಸುಳಿವಿನ ಮೇಲೆ ಪೊಲೀಸರು ಕೊಲೆ ಪ್ರಯತ್ನವನ್ನು ತಡೆದು ಹಂತಕನನ್ನು ಬಂಧಿಸಿದರು. ಹಂತಕನು ಸೈನೈಡ್ ಮಾತ್ರೆ ಅಗಿದು ಆತ್ಮಹತ್ಯೆ ಮಾಡಿಕೊಂಡನು. ಈ ಕೊಲೆಯ ಸಂಚು ಮಾಡಿದ
ದುಷ್ಟಕೂಟದ ಬಗ್ಗೆ ಭಾರ್ಗವಿಯಿಂದ ಹೆಚ್ಚಿನ ಮಾಹಿತಿ ಸಿಗಬಹುದು ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಕೊನೆ ಸತಿ ಒಬ್ರು ಮಕ್ಕ ಒಬ್ರು ನೋಡ್ಕೊಳ್ರು, ನಾಳೆ ಯಾವ ಜೈಲ್ನಲ್ಲಿ ಕಂಬಿ ಎಣಿಸ್ಬೇಕಾಯ್ತದೋ. ನೋ, ಈ ವಿಷಯನ ಅಷ್ಟು ದೂರ ಬೆಳೆಯಕ್ ಬಿಡಬಾರ್ದು. ಮೂರ್ದಲ್ಲೇ ಕತ್ತರಿಸಾಕ್ಬೇಕು. ದಿನ ಮೈಸೂರಿಗೆ ಭೇಟಿ ನೀಡಿದ ವಿದೇಶಿ ಸಚಿವರನ್ನು ಕೊಲೆ ಮಾಡುವ ಪ್ರಯತ್ನ ನಡೆಯಿತು. ಭಾರ್ಗವಿ ಎಂಬ ಹುಡುಗಿಯು ಕೊಟ್ಟ ಸುಳಿವಿನ ಮೇಲೆ ಪೊಲೀಸರು ಕೊಲೆ ಪ್ರಯತ್ನವನ್ನು ತಡೆದು ಹಂತಕನನ್ನು ಬಂಧಿಸಿದರು. ಹಂತಕನು ಸೈನೈಡ್ ಮಾತ್ರೆ ಅಗಿದು ಆತ್ಮಹತ್ಯೆ ಮಾಡಿಕೊಂಡನು. ಈ ಕೊಲೆಯ ಸಂಚು ಮಾಡಿದ ದುಷ್ಟಕೂಟದ ಬಗ್ಗೆ ಭಾರ್ಗವಿಯಿಂದ ಹೆಚ್ಚಿನ ಮಾಹಿತಿ ಸಿಗಬಹುದು ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಕೊನೆ ಸತಿ ಒಬ್ರು ಮಕ್ಕ ಒಬ್ರು ನೋಡ್ಕೊಳ್ರು, ನಾಳೆ ಯಾವ ಜೈಲ್ನಲ್ಲಿ ಕಂಬಿ ಎಣಿಸ್ಬೇಕಾಯ್ತದೋ. ನೋ, ಈ ವಿಷಯನ ಅಷ್ಟು ದೂರ ಬೆಳೆಯಕ್ ಬಿಡಬಾರ್ದು. ಮೂರ್ದಲ್ಲೇ ಕತ್ತರಿಸಾಕ್ಬೇಕು. ಹೇಗೋ ಕತ್ತರಿಸ್ತೀಯಾ? ಕೃಷ್ಣ ಬಾಯ್ ಬಿಟ್ಟ, ಪ್ರಪಂಚನೇ ಕಂಡು ಬಂತು. ಭಾರ್ಗವಿ ಬಾಯ್ ಬಿಟ್ರೆ ನಮ್ ಬಂಡವಾಳ ಎಲ್ಲ ಬಯಲಾಗತ್ತೆ. ಮನ್ಸಿಲಾಯೋ? ಶಟ್ ಅಪ್. ಪಾಟ್ನಾ, ನಾವು ಕೊಲೆ ಮಾಡಿ ತುಂಬಾ ದಿವಸ ಆಯ್ತು. ಹೌದು, ಇವತ್ತು ನಾವು ಕೊಲೆ ಮಾಡೇ ಮಾಡ್ತೀವಿ. ಲಲಿತಾ ಮಾತಾಡ್ತಾ ಇರೋದು. ಸೊಂಟ ನೋವು ತುಂಬಾ ಜಾಸ್ತಿ ಆಗಿದೆ ಡಾಕ್ಟ್ರೆ, ತಡ್ಕೊಳಕ್ಕಾಗ್ತಿಲ್ಲ. ಬೇಗ ಬನ್ನಿ ಡಾಕ್ಟ್ರೆ. ಡಾಕ್ಟರ್, ಏನ್ ಡಾಕ್ಟ್ರೇ ಹೊತ್ತಿನಲ್ಲಿ ಬಂದ್ರಿ? ಏನಾದ್ರೂ ಗುಂಡ್ ಹಾಕಿದ್ದೀರಾ? ಶಟಪ್. ನಿಮ್ ಹೆಂಡತಿ ಹೆರಿಗೆ ನೋವು ಅಂತ ಫೋನ್ ಮಾಡಿದ್ರು, ಅದಕ್ಕೋಸ್ಕರ ಬಂದೆ. ನೀವೇ ಇನ್ನೂ ಮಕ್ಕಳನ್ನ ಹೆತ್ತಿಲ್ಲ, ನೀವು ಹೇಗೆ ಹೆರಿಗೆ ಮಾಡ್ಸೋಕಾಗತ್ತೆ? ನನ್ನ ಹೆಂಡತಿನ ನಾನು ಎಕ್ಸ್ಪರ್ಟ್ ಹತ್ರ ಕರ್ಕೊಂಡು ಹೋಗ್ತೀನಿ. ನೋಡಿ ಮಿಸ್ಟರ್, ಮುಂದಿನ ಹೆರಿಗೆಗೆ ನಿಮಗೆ ಹೇಳಿ ಕಳಿಸ್ತೀನಿ. ಈಗ ಹೋಗಿ, ಹೋಗಮ್ಮ. ಡಾಕ್ಟರ್ನ ಕಳಿಸಾಯ್ತು. ಈಗ ಹೆರಿಗೆ ಹೇಗಾಗುತ್ತೆ ಅಂತ ನಾನು ನೋಡ್ತೀನಿ.
ಬಂದ್ರ ನೋಡಿ ಮಗಳು ಹುಟ್ಟಿದ್ದಾಳೆ. ಮಗಳ? ಹೌದ್ರಿ. ಒಂದು ಆಶ್ಚರ್ಯದ ವಿಷಯ, ನಾನು ಪೂಜೆ ಮಾಡೋ ದೇವಿ ಕೃಪೆಯಿಂದ ನನ್ನ ಮಗಳ ಕೈಯಲ್ಲಿ ತ್ರಿಶೂಲದ ಮಚ್ಚೆ ಇದೆ ರೀ, ನೋಡಿ. ಒಂದು ಒಂದು ಎರಡು, ಇದು ಮಾಮೂಲೆ. ಒಂದು ಒಂದು 11. ನಾನೇ ಕಂಡಿಡಿದಿದ್ದು. ಮೇಧಾವಿ ಆಗ್ಬಿಟ್ಟೆ ನಾನು. ಏನ್ ಮಾಡ್ತಿದ್ಯೋ? ಅಕ್ಕ, ನಾನು ದೊಡ್ಡ ಮೇಧಾವಿ ಆಗ್ಬಿಟ್ಟೆ ಗಣಿತದಲ್ಲಿ. ಇಲ್ಲಿ ನೋಡು. ಅಯ್ಯೋ, ಅಲ್ಲಿ ಹುಲ್ ಮೇದೆಗೆ ಬೆಂಕಿ ಬಿದ್ದಿದೆ. ಬೇಗ ಹೋಗಿ ಬಾವನ್ ಹೇಳೋ, ಫೈರ್ ಇಂಜಿನ್ಗೆ ಫೋನ್ ಮಾಡ್ಬೇಕು ಅಂತ. ನೀನು ಬರಬೇಕು, ಮೂಲೆಯಲ್ಲಿ ನಿಂತ್ಕೋಬೇಕು, ಕೈ ಕಟ್ಕೋಬೇಕು, ಬಾಯಿ ಮುಚ್ಕೋಬೇಕು. ನಾನು ಬಾ ಅಂದಾಗ ಬರಬೇಕು, ಮಾತಾಡೋ ಅಂದಾಗ ಮಾತಾಡಬೇಕು. ಅಲ್ಲಿವರೆಗೂ ಸುಮ್ಮನೆ ನಿಂತಿರ್ಬೇಕು. ಪರವಾಗಿಲ್ಲ, ಬಹಳ ಬುದ್ಧಿವಂತನಾಗಿದೀಯಾ. ನಾನೇನು ಅಂತ ಕೇಳ್ದೆ ಬಾಯೇ ಬಿಡ್ಲಿಲ್ಲ. ಓಕೆ, ಈಗ ವಿಷಯ ಹೇಳು. ಹೇಳ ಹೇಳು. ಅದೇ ನಮ್ಮ ಮನೆ ಇದೆಯಲ್ಲ, ಇದೆ. ಹಿತ್ಲಿದೆಯಲ್ಲ, ಇದೆ. ಹಸುವಿನ ಕೊಟ್ಟಿಗೆ ಇದೆಯಲ್ಲ, ಇದೆ. ಅದ್ರ ಮೇಲೆ ಹುಲ್ಲಿನ ಮೆದೆ ಇದೆಯಲ್ಲ, ಇದೆ. ಇದೆ. ಅದಕ್ಕೆ ಬೆಂಕಿ ತಗಲಿ ಹುಲ್ಲೆಲ್ಲ ಸುಟ್ಟೋಯ್ತು. ವೆರಿ ಗುಡ್, ವೆರಿ ಗುಡ್. ಇಷ್ಟೊತ್ತಿಗೆ ಸುಟ್ಟು ಬೂದಿ ಆಗಿರ್ಬೇಕಲ್ಲ. ಎಲ್ಲ ಚೆನ್ನಾಗಿ ಸುಟ್ಟೋಯ್ತು. ಅಯ್ಯೋ ಮಂಕೆ, ಈ ವಿಷಯನ ಮೊದ್ಲೇ ಯಾಕೋ ಹೇಳಿಲ್ಲ? ನೀವ್ ತಾನೇ ಹೇಳಿದ್ದು ಏನು ಅಂತ ಕೇಳೋವರೆಗೂ ಬಾಯ್ ಬಿಡಬಾರ್ದು ಅಂತ. ಅಯ್ಯೋ ಕರ್ಮ ಕರ್ಮ ಕರ್ಮ. ಲೋ, ಇನ್ಮೇಲೆ ಯಾವುದೇ ವಿಷಯವನ್ನಾಗ್ಲಿ ಹೇಳ್ಬೇಕಾದ್ರೆ ದುಃಖದಿಂದ ಬಾಯಿ ಬಡ್ಕೊಂಡು ಹೇಳ್ಬೇಕು. ಗೊತ್ತಾಯ್ತೇನೋ? ಗೊತ್ತಾಯ್ತೇನೋ? ದಟ್ ಈಸ್ ಕರೆಕ್ಟ್, ದಟ್ ಈಸ್ ಕರೆಕ್ಟ್. ಏನೇ ಅದು? ಇವತ್ತು ನಮ್ಮ ಮಗಳು ಹುಟ್ಟಿದಬ್ಬ, ಅದಕ್ಕೆ ಹೊಸ ಡ್ರೆಸ್ ತಗೊಂಡ್ ಬಂದೆ. ಹೌದು, ನಿನ್ ಮಗಳು ಮಹಾಮಂತ್ರಿ ನೋಡು. ಆ ಮುಸ್ರೆ ತಿಕ್ಕೋ ಮಗಳಿಗೆ ಹುಡ್ದಬ್ಬ ಬೇರೆ ಕೇಡು. ಮುಸ್ರೆ ತಿಕ್ಕೋಳಾಗಿರೋದೇನು ಅವಮಾನ ಅಲ್ಲ. ಕೃಷ್ಣ ರಥದ ಸಾರಥಿ ಆದ, ಈಶ್ವರ ಕಪಾಲ ಹಿಡಿದು ತಿರ್ಪೆ ಎತ್ತದ. ದೇವಿ ಪಾರ್ವತಿ ದಿನಾನು ತನ್ನ ಭಕ್ತರನ್ನ ಕಾಪಾಡೋ ಕೆಲಸ ಮಾಡ್ತಾ ಇದ್ದಾಳೆ. ಕಳ್ಳ ಶ್ರೀಮಂತನ ಮಗಳಾಗಿರೋಕ್ಕಿಂತ ಮುಸ್ರೆ ತಿಕ್ಕೋಳ್ ಮಗಳಾಗಿರೋದು ಎಷ್ಟೋ ಮೇಲು, ಗೊತ್ತಾ? ನೋಡಿದ್ದೇನೆ ನಿನ್ ಮಗಳನ್ನ? ನೋಡಕ್ಕೆ ಮಾತ್ರ ನಿನ್ ತಂಗಿ ತರ ಅಂದ್ರೆ ಮಾತು ಅವಳ ಹಾಗೆ ಆಡ್ತಾಳೆ. ನಮ್ ಮಗಳು ಜಾಣೆ ಆದ್ರೆ ನಮಗೆ ಹೆಮ್ಮೆ ಅಲ್ವೇನ್ರಿ? ಕಾಣ್ತೆ ಹೋದ್ ನನ್ ತಂಗಿನ, ನನ್ ಮಗಳನ್ನ ನೋಡ್ತಿದ್ದೀನಿ. ನಿನ್ ತಂಗಿ ಹಾಗೇನೆ ನೀನು ತೊಲಗ್ ಹೋಗಿದ್ರೆ ನಂಗೆ ಎಷ್ಟೋ ನೆಮ್ಮದಿ ಇರ್ತಿತ್ತು. ಇಲ್ಲೇ ಇತ್ತು ನನ್ನ ಕೊಲ್ತಿದ್ಯಲ್ಲ. ಜಗದೀಶ್ವರಿ, ಏನಮ್ಮ ಇದು? ಹುಟ್ಟಿದ ಹಬ್ಬ ದಿವಸ ಹೊಸ ಬಟ್ಟೆ ಹಾಕೊಂಡೆ ದೇವಸ್ಥಾನಕ್ಕೆ ಹೋಗ್ತಾ ಇದೀಯಾ? ಇವತ್ತು ನನ್ನ ಹುಟ್ಟುಹಬ್ಬ ಆಗಿದ್ರೆ ಹೊಸ ಬಟ್ಟೆ ಹಾಕೋತಿದ್ದೆ. ಆದ್ರೆ ನಿನ್ನ ತಂಗಿ ಕಾಣದೆ ಹೋದ ದಿವಸನೂ ಇವತ್ತೇ ಅಲ್ವೇ? ಇದಕ್ಕೆಲ್ಲ ಒಂದು ಮುಕ್ತಾಯ ಆಗೋವರೆಗೂ ನನ್ನ ಹುಟ್ಟುಹಬ್ಬನ ಆಚರಿಸಲ್ಲಮ್ಮ. ಎಷ್ಟು ಸಲ ಹೇಳಿದ್ದೀನಿ ಅವಳು ಭಾರ್ಗವಿ ಇಲ್ಲ ಜಗದೀಶ್ವರಿ ಅಂತ, ಮನಸ್ಸಿಲ್ಲ? ಅಯ್ಯೋ, ಹೆಸರು ಚೇಂಜ್ ಆದ್ರೂ ರೂಪ ಮಾತ್ರ ಚೇಂಜ್ ಆಗಿಲ್ವೇ? ಎಲ್ಲಿಗೆ ಹೊರಟಿದ್ಯಮ್ಮ ಜಗದೀಶ್ವರಿ? ದೇವಸ್ಥಾನಕ್ಕೆ. ಯಾವ ದೇವಸ್ಥಾನಕ್ಕೆ? ಸಿಂಹದ ಮೇಲೆ ಕೂತಿರೋ ದೇವ್ರನ್ನ ನೋಡಕ್ಕ? ಇಲ್ಲ ಹಾವಿನ ಮೇಲೆ ಮಲಗಿರೋ ದೇವ್ರನ್ನ ನೋಡಕ್ಕ? ಇಲ್ಲ ಇಲಿ ಮೇಲೆ ಸವಾರಿ ಮಾಡೋ ದೇವ್ರನ್ನ ನೋಡಕ್ಕ? ಬಸ್ಸು, ಕಾರು, ಟ್ರೈನು, ಏರೋಪ್ಲೇನ್ ಬಂದಿದ್ರು ನಿನ್ನ ದೇವರುಗಳು ಓಬಿರಾಯನ್ ಕಾಲದ ಸಿಂಹ, ಹಾವು, ಇಲಿ ಇವುಗಳನ್ನಿನ್ನೂ ಬಿಟ್ಟಿಲ್ವಲ್ಲ, ಮನಸ್ಸಿಲಾಯೋ? ಮನುಷ್ಯ ಚೇಂಜ್ ಆಗ್ಬಿಟ್ಟ, ಆದ್ರೆ ದೇವ್ರು ಮಾತ್ರ ಚೇಂಜ್ ಆಗ್ಲಿಲ್ವೇ? ಚಪ್ಲಿ ಬದಲಾಗ್ತಾ ಇರತ್ತೆ, ಆದ್ರೆ ಕಾಲು ಮಾತ್ರ ಇದ್ದಾಗೆ ಇರತ್ತೆ. ಜಗದೀಶ್ವರಿ, ಮೋಟರ್ ಸೈಕಲ್ನ ಅದ್ಯಾಕೆ ಹಾಗೆ ನೋಡ್ತಾ ಇದೀಯಾ? ಇದರ ಬಂಪರ್ನ ಯಾಕೆ ಇನ್ನೂ ತೊಳೆದಿಲ್ಲ? 6 ವರ್ಷದ ಹಿಂದೆ ಮಾಡಿದ ಆಕ್ಸಿಡೆಂಟ್ ರಕ್ತ ಇನ್ನೂ ಹಾಗೇ ಇದೆ.
ಕಳಪ ನಾನು 5-6 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಈ ಆಡು ನಾಯಿ ಇದೇ ಜಾಗದಲ್ಲಿ ಯಾರಿಗೋಸ್ಕರ ಕಾಯ್ತಿರ್ಬೋದು? ಪಾಪ ಇವಳು ಸಾಕಿರೋರೆಲ್ಲ ಬಿಟ್ಟೋಗಿರ್ಬೇಕು. ಎಷ್ಟೇ ಆಗ್ಲಿ ಪ್ರಾಣಿಗಳಿಗಿರೋ ನಿಯತ್ತು ಮನುಷ್ಯನಿಗೆ ಎಲ್ಲಿರುತ್ತೆ? ರಾಮಣ್ಣ, ಭೀಮಣ್ಣ. ನಿಮ್ಮನ್ನ ನೋಡಿ ವರ್ಷಗಟ್ಲೆ ಆಯ್ತು. ಚೆನ್ನಾಗಿದ್ದೀರಾ? ನಿಮ್ಮನ್ನ ಬಿಟ್ಟು ಹೋದೆ ಅಂತ ನನ್ನ ಮೇಲೆ ಕೋಪನಾ? ಬಿಟ್ಟು ಹೋಗಿದ್ದು ನಾನಲ್ಲ, ಭಾರ್ಗವಿ. ಭಾರ್ಗವಿನ ಪಾಪಿಗಳು ಕೊಂದುಬಿಟ್ರು. ಅವ್ರಿಗೆ ತಕ್ಕ ಶಾಸ್ತಿ ಮಾಡೋಕೆ ಈ ಜಗದೀಶ್ವರಿ ಬಂದಿರೋದು. ರಾಕ್ಷಸರನ್ನ ಸಾಯಿಸೋ ಕಾಲ ಹತ್ರಕ್ ಬಂತು. ನೀವು ನನಗೆ ಸಹಾಯಕರಾಗಿರ್ಬೇಕು. ಕೆಟ್ಟದನ್ನ ನಾವು ಹುಡುಕೊಂಡು ಹೋಗ್ಬೇಕಾಗಿಲ್ಲ, ಅದೇ ನಮ್ಮನ್ನ ಹುಡುಕೊಂಬರುತ್ತೆ. ಬರತಿಲಾಯೋ. ಸರಿ, ಕಳ್ಳ ನೋಟ್ ಬಿಸ್ನೆಸ್ ಶುರು ಮಾಡೋಣ. ಪ್ರಿಂಟಿಂಗ್ ಮಿಷನ್ ರೆಡಿ, ಬ್ಲಾಕು ರೆಡಿ, ಲಕ್ಷಗಟ್ಲೆ ನೋಟ್ನ ಪ್ರಿಂಟಿಂಗ್ ಮಾಡ್ಬಿಡೋಣ. ಮಿಸಿನ್ನ ಸರಿಯಾಗಿ ನೋಡಿ ತಗೋಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕಳ್ ನೋಟು ಕಂತ್ರಿ ನೋಟ್ ಆಗ್ಬಿಡ್ತದೆ. ಸುಮ್ನಿರೋ ಫೂಲ್. ಮಿಷನ್ ಪರ್ಫೆಕ್ಟ್ ಆಗಿದೆ. ನೋಟ್ ಪ್ರಿಂಟ್ ಮಾಡ್ತೀವಿ, 1-2 ಹಾಗೆ ವಿಲೇವಾರಿ ಮಾಡ್ತೀವಿ, ಲೈಫ್ ನಲ್ಲಿ ಸೆಟಲ್ ಆಗ್ತೀವಿ. ಓಕೆ? ಓಯ್ ಭುಜಂಗ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಮಾತ್ರ ಯಾವುದೋ ಯೋಚನೆಯಲ್ಲಿ ಮುಳುಗಿದೀಯಾ? ನಿನ್ನ ಮಗಳ ವಿಷಯನೇ ಯೋಚನೆ ಮಾಡ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ವಾ? ನಾವು ಕೊಂದ್ವೆಲ್ಲ ಭಾರ್ಗವಿ. ಸೇಟ್ ಅವಳ ಹಾಗೆ ಇದ್ದಾಳೆ ನಿನ್ನ ಮಗಳು ಜಗದೀಶ್ವರಿ. ಅಷ್ಟೇ ಅಲ್ಲ, ಭಾರ್ಗವಿನ ಕೊಂದ ವಿಷಯನೇ ಮಾತಾಡ್ತಾಳೆ. ಏನು ನೀ ಹೇಳ್ತಿರೋದು? ಆ ಕೊಲೆ ವಿಷಯ ನನ್ನ ವೈಫ್ಗೆ ಗೊತ್ತಿಲ್ಲ. ತಂಗಿ ಎಲ್ಲೋ ತಪ್ಪಿಸ್ಕೊಂಡಿದ್ದಾಳೆ ಅನ್ಕೊಂಡಿದ್ದಾಳೆ. ಆಗಿರೋವಾಗ ನನ್ನ ಮಗಳು ಕೊಲೆ ವಿಷಯ ಮಾತಾಡೋಕೆ ಹೇಗೋ ಸಾಧ್ಯ? ನೋ. 6 ವರ್ಷದಿಂದ ಆದ ಆಕ್ಸಿಡೆಂಟ್ ರಕ್ತನ ಯಾಕೆ ಒರೆಸ್ಲಿಲ್ಲ ಅಂತ ಕೇಳ್ತಾಳೆ. ನೋಡಿದ್ರೆ ಬೈಕ್ ಬಂಪರ್ ಮೇಲೆ ರಕ್ತ ಇನ್ನೂ ಸೋರ್ತಾನೆ ಇದೆ. ಇಂಜಿನ್ ನಲ್ಲಿ ಆಯಿಲ್ ಸೋರೋದ್ ನೋಡಿದ್ದೀನಿ, ಆದ್ರೆ ರಕ್ತ ಸೋರೋದ್ ನಾನು ಈಗ್ಲೇ ನೋಡಿದ್ದು. ಏಯ್ ಸುಮ್ನಿರೋ. ನನ್ನ ಮಗಳು ಯಾವಾಗ್ಲೂ ದೇವರು ದಿಂಡ್ರು ಅಂತ ಅಲಿತಿರ್ತಾಳೆ. ಅವಳ ಕೈಯಲ್ಲಿರೋ ಕುಂಕುಮನ ಬಂಪರ್ಗೆ ಸವರಿರ್ತಾಳೆ. ನೀರ್ ಬಿದ್ದು ಅದು ರಕ್ತದ ಹಾಗೆ ಕಂಡಿದೆ ಅಷ್ಟೇ. ಅದನ್ನೇ ದೊಡ್ಡದು ಮಾಡ್ತಿದ್ರಲ್ಲ. ನಮ್ ಬಿಸ್ನೆಸ್ ಕಡೆ ಗಮನ ಕೊಡೋಣ. ಓಕೆ, ರಾತ್ರಿ ನಿಮ್ ಮನೆಗೆ ಬರ್ತೀವಿ, ಅಲ್ಲಿಂದ ಸೀದಾ ಪ್ರೆಸ್ಗೆ ಹೋಗ್ತೀವಿ. ಮನಸ್ಸಿಲಾಯೋ? ಏನಂದ್ರೆ ಇಲ್ಲಿ ನೋಡಿ, ನಮ್ ಜಗದೀಶ್ವರಿ ಸ್ಕೂಲಲ್ಲಿ ದೇವಿ ವೇಷ ಹಾಕಿದ್ಲಂತೆ. ಈ ಫೋಟೋ ನೋಡ್ರಿ, ಎಷ್ಟು ಮುದ್ದ ಕಾಣಿಸ್ತಾಳೆ. ಮುಸುರೆ ತಿಕ್ಕೋಳ ಮಗಳಿಗೆ ದೇವಿ ವೇಷ ಬೇರೆ ಕೇಳು. ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಿರೋವಾಗ ಫೋಟೋ ಅಂತೆ, ಫೋಟೋ. ಸಿಂಗಪೂರ್ ಮಿಷನ್ ಅಲ್ವಾ ಆಸೆ? ಇದರಲ್ಲಿ 10 ಲಕ್ಷ ಕಳ್ ನೋಟ್ ಇದೆ. ಅದನ್ನು ತಗೊಂಡು 5 ಲಕ್ಷ ಒಳ್ಳೆ ನೋಟ್ ಕೊಡು. 1-2 ಅಷ್ಟೇ. ಅರೆ ಏ ಕ್ಯಾರೆ ನೋಟುದಾಗೆ ಅಶೋಕ ಚಕ್ರಾನಿ ಅಮ್ಮಂದು ಫೋಟೋ ಅದಾವೆ. ಏನು ಅಮ್ಮನ ಫೋಟೋನಾ? ಬೇಕೋ? ಮನೆಯಲ್ಲಿ ನಾನು ಹರಿದಾಕ್ದ ಜಗದೀಶ್ವರಿ ಫೋಟೋ ನೋಟ್ನಲ್ಲಿ ಹೇಗೆ ಬಂತು? ಇದೇನು ಆಶ್ಚರ್ಯ. ಅವತ್ ನೋಡಿದ್ರೆ ಬೈಕ್ ಬಂಪರ್ ಮೇಲೆ ರಕ್ತ ಸುರಿತಾನೆ ಇತ್ತು. ಇವತ್ ನೋಡಿದ್ರೆ ಈ ನೋಟ್ ಮೇಲೆ ಜಗದೀಶ್ವರಿ ಫೋಟೋ ಪ್ರಿಂಟ್ ಆಗಿದೆ. ಅನುಮಾನವೇ ಇಲ್ಲ, ಇದು ದೆವ್ವದ ಕಾಟ. ಮನಸ್ಸಿಲಾಯೋ? ಏಯ್, ಟಿಫನ್ ತರೋಕೆ ಎಷ್ಟೊತ್ತೆ? ಬೇಗ ತಗೊಂಡ್ ಬಾ. ಬಂದಿರಿ? ಬಂದೆ. ಬೇಗ ಬೇಗ. ಏನೇನು
ಕಣ್ ಕಾಣಿಸಲ್ವೇನೆ ಕಮಂಗಿ. ಹಾಲಾಭಿಷೇಕ ಮಾಡುವ ದೈವಕ್ಕೆ ಮದ್ಯದಾಭಿಷೇಕ, ಫಲ ನೈವೇದ್ಯ ನೀಡುವ ಬದಲು ಮಾಂಸದ ನೈವೇದ್ಯ, ಧೂಪವ ಹಾಕುವ ಬದಲು ದೈವಕ್ಕೆ ಸಿಗರೇಟ್ ಧೂಮವಿದೆ, ಕೆನ್ನೀರಾರತಿ ಎತ್ತುವ ಬದಲು ರಕ್ತವ ಚೆಲ್ಲುತ್ತಿದೆ. ಇದೇ ಕಲಿರಾಜನ ಆಟ, ಸೈತಾನನ ಹುಡುಗಾಟ. ಶಬ್ಬಾಸ್ ಸೈತಾನ್ ನಿನ್ನ ಪ್ರಭಾವ ಎಲ್ಲೆಲ್ಲೂ ಬೀರಿಹುದು, ಮಾನವರನ್ನು ದಾನವರು. ಶಬ್ಬಾಸ್ ಸೈತಾನ್ ನಿನ್ನ ಪ್ರಭಾವ ಎಲ್ಲೆಲ್ಲೂ ಬೀರಿಹುದು, ಮಾನವರನ್ನು ದಾನವರಾಗಿ ಆಡಿಸಿ ಕುಣಿಸಿಹುದು. ಟಿಲ್ಲ ಟಾಂಗು ಟಾಂಗು, ಇಲ್ಲಿ ಎಲ್ಲ ರಾಂಗು ರಾಂಗು. ಅಲ್ಲ ಟೋಪಿ ರಾಜ್ಯ ನೋಡು ಧರ್ಮ ಕಿಲ್ಲಿ ಟಾಂಗು. ಶಬ್ಬಾಸ್ ಸೈತಾನ್ ಶಬ್ಬಾಸ್ ಶಬ್ಬಾಸ್ ಸೈತಾನ್ ನಿನ್ನ ಪ್ರಭಾವ ಎಲ್ಲೆಲ್ಲೂ ಬೀರಿಹುದು, ಮಾನವರನ್ನು ದಾನವರಾಗಿ ಆಡಿಸಿ ಕುಣಿಸಿಹುದು. ಟಿಲ್ಲ ಟಾಂಗು ಟಾಂಗು, ಇಲ್ಲಿ ಎಲ್ಲ ರಾಂಗು ರಾಂಗು. ಅಲ್ಲ ಟೋಪಿ ರಾಜ್ಯ ನೋಡು ಧರ್ಮ ಕಿಲ್ಲಿ ಟಾಂಗು. ಮಡದಿಗೆಂದು ರಕ್ಷೆ ಗಂಡ ಎಂಬ ಆತ, ಆಸೆಭೂತ ಕಾಡಲು ಅವನಾದ ಪೆಡಂಭೂತ. ಪ್ರೀತಿ ಎನ್ನುವ ಬಂಧ ಮನೆಯ ಗುಡಿಗೆ ಚಂದ, ಆದರವನ ಹೃದಯ ಕಲ್ಲು ಕಣ್ಣು ಇದ್ದು ಅಂಧ. ದೈವಕ್ಕೆ ತಾಳ್ಮೆಯು ಜೀವಕ್ಕೆ ಹಿಂಸೆಯು, ಬರಬೇಕು ಆ ದೈವ ಭೂಮಿಗೆ. ಇಂದು ಬರಬೇಕು ಹಿಂಸೆಯು ಹಿಂಸೆಗೆ. ಟಿಲ್ಲ ಟಾಂಗು ಟಾಂಗು, ಎಲ್ಲಿ ಎಲ್ಲ ರಾಂಗು ರಾಂಗು. ಅಲ್ಲ ಟೋಪಿ ರಾಜ್ಯ ನೋಡು ಧರ್ಮ ಕಿಲ್ಲಿ ಟಾಂಗು. ಶಬ್ಬಾಸ್ ಸೈತಾನ್ ಶಬ್ಬಾಸ್ ಸೈತಾನ್ ನಿನ್ನ ಪ್ರಭಾವ ಎಲ್ಲೆಲ್ಲೂ ಬೀರಿಹುದು, ಮಾನವರನ್ನು ದಾನವರಾಗಿ ಆಡಿಸಿ ಕುಣಿಸಿಹುದು. ಟಿಲ್ಲ ಟಾಂಗು ಟಾಂಗು, ಇಲ್ಲಿ ಎಲ್ಲ ರಾಂಗು ರಾಂಗು. ಅಲ್ಲ ಟೋಪಿ ರಾಜ್ಯ ನೋಡು ಧರ್ಮ ಕಿಲ್ಲಿ ಟಾಂಗು. ದುರುಳ ಶಕ್ತಿ ಕೈವಾಡ ಭುವಿಗೆ ಕವಿದ ಕಾರ್ಮೋಡ, ಹೆತ್ತ ತಾಯ ಮಾರುವರಯ್ಯ ಪದವಿ ಮೋಹಕ್ಕೆ. ಸ್ವಾರ್ಥ ಎನ್ನುವ ಉರಿಯಲ್ಲಿ ದಹಿಸಿ ಹೋಯ್ತು ಅನುಬಂಧ, ರಕ್ತ ಹೊಳೆಯ ಹರಿಸುವರಯ್ಯ ಹಣದ ದಾಹಕ್ಕೆ. ಗುಣಮಣ್ಣು ಮುಕ್ಕಿತು ಹಣ ರಾಜ್ಯ ಆಳಿತು, ಬರಬೇಕು ಆ ದೈವ ಭೂಮಿಗೆ. ಇಂದು ಸಿಗಬೇಕು ಉಳಿಗಾಲ ಧರ್ಮಕ್ಕೆ. ಟಿಲ್ಲ ಟಾಂಗು ಟಾಂಗು, ಎಲ್ಲಿ ಎಲ್ಲ ರಾಂಗು ರಾಂಗು. ಅಲ್ಲ ಟೋಪಿ ರಾಜ್ಯ ನೋಡು ಧರ್ಮ ಕಿಲ್ಲಿ ಟಾಂಗು. ಶಬ್ಬಾಸ್ ಸೈತಾನ್ ಶಬ್ಬಾಸ್ ಶಬ್ಬಾಸ್ ಸೈತಾನ್ ನಿನ್ನ ಪ್ರಭಾವ ಎಲ್ಲೆಲ್ಲೂ ಬೀರಿಹುದು, ಮಾನವರನ್ನು ದಾನವರಾಗಿ ಆಡಿಸಿ ಕುಣಿಸಿಹುದು. ಟಿಲ್ಲ ಟಾಂಗು ಟಾಂಗು, ಇಲ್ಲಿ ಎಲ್ಲ ರಾಂಗು ರಾಂಗು. ಅಲ್ಲ ಟೋಪಿ ರಾಜ್ಯ ನೋಡು ಧರ್ಮ ಕಿಲ್ಲಿ ಟಾಂಗು. ಟಿಲ್ಲ ಟಾಂಗು ಟಾಂಗು, ಇಲ್ಲಿ ಎಲ್ಲ ರಾಂಗು ರಾಂಗು. ಅಲ್ಲ ಟೋಪಿ ರಾಜ್ಯ ನೋಡು ಧರ್ಮ ಕಿಲ್ಲಿ ಟಾಂಗು ಟಾಂಗು. ಇವತ್ತು ನನ್ನ ಕೈಯಿಂದ
ನಿನಗೆ ಬ್ರ್ಯಾಂದಿ ಅಭಿಷೇಕ. ಏನಿದು ನೀರು ಬರ್ತಾ ಇಲ್ಲ? ಜಗದೀಶ್ವರೇ, ಏನ್ ಕರ್ದಿತ್ತು? ಜಗದೀಶ್ವರೇ, ನೀರು ಬರ್ತಾ ಇಲ್ಲ ನೋಡಿ. ಏನೇ ನೀರು ಬರ್ತಾ ಇಲ್ಲ? ಯಾಕಷ್ಟ ಹತ್ರ ನೋಡಿ, ಬರ್ತಾ ಇದೆ. ನನ್ನ ಕೈಯಿಂದ ನಿನಗೆ ರಕ್ತಾಭಿಷೇಕ. ರಕ್ತನ ಎ ಗ್ರೂಪ ಬಿ ಗ್ರೂಪ? ಯಾಕೋ ಹಾಗೆ ಹೇಳ್ತೀಯಾ? ಏನಿಲ್ಲ, ತುಂಬಾ ಜನ ರಕ್ತ ಸಿಕ್ಲಿಲ್ಲ ಅಂತ ಅಲಿತಾರೆ, ಅಂತವ್ರಿಗೆ ಮಾರೋಣ ಅಂತ. ಸುಮ್ನೆ ಮೊದ್ಲೇ ಅವನ ಹೆದ್ರೆ ಹೆಣವಾಗಿದ್ದಾನೆ. ಸುಂದರ್, ನಿನ್ನ ಮಗಳ ಹತ್ರ ಏನೋ ಒಂದ್ ಶಕ್ತಿ ಇದೆ. ನೀನ್ ಹೇಳೋದು ನಿಜಾನೇ. ನಾವು ಕೊಂದ ಭಾರ್ಗವಿ ದೆವ್ವ ಆಗಿ ಈಗ ನನ್ನ ಮಗಳ ರೂಪದಲ್ಲಿ ಬಂದಿದ್ದಾಳೆ. ನಿನ್ನ ಮಗಳು ಬದುಕಿದ್ರೆ ನಾವ್ ಯಾರು ಜೀವ ಸಹಿತ ಇರಕ್ಕಾಗಲ್ವೋ? ಹೌದು, ಅವಳೇ ಯಮ ನಮ್ಮ ಪಾಲ್ಗೆ. ಮನುಷ್ಯರಿಗೆ ಇಂಜೆಕ್ಷನ್ ಚುಚ್ಚೋದು ನೋಡಿದ್ದೀನಿ, ಆದ್ರೆ ದನಕ್ಕೆ ಇಂಜೆಕ್ಷನ್ ಚುಚ್ಚೋದು ನೋಡಿದ್ದೀನಿ, ಆದ್ರೆ ಈ ಐಸ್ ಕ್ರೀಮ್ ಇಂಜೆಕ್ಷನ್ ಚುಚ್ತಾ ಇದೆಯಲ್ಲ. ಸುಮ್ನಿರೋ, ಇದು ಜ್ವರಕ್ಕೆ ಕೊಡೋ ಇಂಜೆಕ್ಷನ್ ಅಲ್ಲ, ಪಾಯಿಸನ್ ಇಂಜೆಕ್ಷನ್. ಹೀಗೆ ಐಸ್ ಕ್ರೀಮ್ ಯಾರು ತಿಂದ್ರು ಹರೋ ಹರ. ನಿನ್ನ ಪ್ಲಾನ್ ಏನು ಅಂತ ಗೊತ್ತಾಯ್ತು. ಪಾರ್ಟ್ನರ್, 3 ಐಸ್ ಕ್ರೀಮ್ ಮನೆಗೆ ತಗೊಂಡು ಹೋಗ್ತೀಯಾ? ನೀನು ನಿನ್ನ ಹೆಂಡತಿ ಪ್ಲೈನ್ ಐಸ್ ಕ್ರೀಮ್ ತಿಂತೀರಾ? ನಿನ್ನ ಮಗಳಿಗೆ ಈ ಪಾಯ್ಸನ್ ಐಸ್ ಕ್ರೀಮ್ ಕೊಡ್ತೀಯಾ? ಮನಸ್ಸಿಲಾಯೋ? ಯು ಆರ್ ರೈಟ್. ಇಲ್ಲಿ ಲಲಿತಾ ಮಧ್ಯದಲ್ಲಿ ಕೂತ್ಕೊಳ್ಳೋದು ಜಗದೀಶ್ವರಿ. ಪಾಯ್ಸನ್ ಐಸ್ ಕ್ರೀಮ್. ಲಲಿತಾ, ಏನಂದ್ರೆ? ಜಗದೀಶ್ವರಿಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ಯಲ್ಲ, ಅದಕ್ಕೆ ತಗೊಂಡ್ ಬಂದೆ. ಮಗು ಎಲ್ಲಿ? ಪಕ್ಕದ ಮನೇಲಿ ಆಟ ಆಡ್ತಿದ್ದಾಳೆ, ನಾನು ಕರ್ಕೊಂಡ್ ಬಂದ್ಬಿಡ್ತೀನಿ. ಅಪ್ಪ ಐಸ್ ಕ್ರೀಮ್ ತಂದಿದ್ದಾರೆ ಅಂದ್ರೆ ನೀನ್ ನಂಬಲಿಲ್ಲ ಅಲ್ಲ? ಅಲ್ಲಲ್ಲ, ಇಲ್ಲಿ ಇಲ್ಲಿ ಕೂತ್ಕೋಬೇಕು. ಲಲಿತಾ, ನಮ್ಮಿಬ್ಬರ ಮಧ್ಯೆ ಮಗು ಕೂತ್ಕೊಂಡ್ರೆ ಒಂಥರ ಹಿತವಾಗಿರುತ್ತೆ. ನನ್ನ ಕಂಡ್ರೆ ನಿನಗೆ ಎಷ್ಟು ಪ್ರೀತಿ ಇರೋದಿಲ್ವಾ? ಎಷ್ಟೇ ಆದ್ರೂ ನಾನು ನಿನ್ನ ಅಪ್ಪ ಅಲ್ವಾ? ಕೂತ್ಕೋ. ಬಾಮ್ಮ. ತಿನ್ನಮ್ಮ. ಯಾಕಮ್ಮ ನಗ್ತಾ ಇದೀಯಾ? ಚೆಂಡಾಟ ಜ್ಞಾಪಿಸ್ಕೊಂಡೆ, ನಗು ಬಂತು. ನಗು ಅಂತ ಏನ್ ನಡೀತು? ಅದಾ, ನಾನು ಇಲ್ಲಿದ್ದೆ, ಶಾಂತಿ ಅಲ್ಲಿದ್ಲು, ವಾಣಿ ಇಲ್ಲಿದ್ಲು. ಸರಿ, ಇಲ್ಲಿರೋ ಚಂದ್ರನ ಅಲ್ಲಿಡ್ಬೇಕು, ಇಟ್ಟಾಯ್ತಾ? ಅಲ್ಲಿರೋದನ್ನ ಇಲ್ಲಿಡ್ಬೇಕು, ಬಂದಾಯ್ತಾ? ಇಲ್ಲಿರೋದು ಅಲ್ಲಿಗೆ ಹೋಯ್ತು, ಅಲ್ಲಿರೋದು ಇದನ್ನೊಂದು, ಅದನ್ನು ಹೋಗಿದ್ದಕ್ಕೆ ಅದನ್ನು ಹೋಗಿದ್ದಕ್ಕೆ ಇದು ಯಾವ್ದು ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ದೆ ಒಂದೇ ಕನ್ಫ್ಯೂಷನ್ ಆಗೋಯ್ತು. ಹೌದೌದು, ಕನ್ಫ್ಯೂಷನ್ ಆಯ್ತು. ಇವಾಗ ಐಸ್ ಕ್ರೀಮ್ ತಿನ್ನೋಣ. ತಿನ್ನಮ್ಮ. ತಿನ್ನಿ. ತಿನ್ರಿ.
ಹೊರಗೆ ಹೋಗಿದ್ದು ಹೊರಗೆ ಬಂತು. ಇಲ್ದಿದ್ರೆ ನಾನು ಹರೋಹರ. ಲೋ ವೆಂಕಣ್ಣ, ಯಾಕೋ ಹೀಗೆ ಕೂತಿದ್ಯಾ? ಅಕ್ಕ, ನೀನ್ ತಾನೇ ಹೇಳಿದ್ದು ಮನೆ ಬಟ್ಟೆ ಎಲ್ಲ ಕೊಳೆ ಆದ್ರೆ ಎತ್ತಿ ಎತ್ತಿ ಹೋಗಿದ್ರೆ ಕೊಳೆ ಎಲ್ಲ ಹೊರಟೋಗುತ್ತೆ ಅಂತ. ಹೌದು. ನಮ್ಮ ಮನೆ ಬೆಕ್ಕು ಕೊಳೆ ಆಗಿತ್ತು, ಅದನ್ನ ಎತ್ತಿ ಎತ್ತಿ ಹೋಗದೆ ಸತ್ತೋಯ್ತು. ಲೋ ವೆಂಕಣ್ಣ, ಬೆಕ್ಕನ್ನ ಸಾಯಿಸ್ಬಿಟ್ಟಿಯೇನೋ? ಅಯ್ಯೋ ದೇವ್ರೆ, ನನ್ನ ಜೀವನದಲ್ಲೇ ಇಂಥ ಪೆದ್ ಮುಂಡೆದ ನೋಡ್ಲೇ ಇಲ್ವೇ. ಅಯ್ಯೋ ಲೋ ವೆಂಕಣ್ಣ, ನನ್ನ ಮಗಳು ದೊಡ್ಡವಳಾಗಿದ್ದಾಳೆ ಕಣೋ. ಈ ಸಂತೋಷ ಸಮಾಚಾರನ ನಿಮ್ ಭಾವನ್ ಹೇಳ್ಬಿಟ್ಪಾರ ಹೇಳೋ ಹೇಳೋ. ಹೌದು, ಈ ವಿಷಯನ ಯಾಕೆ ಹೇಳೋದು? ಇನ್ಮೇಲೆ ಯಾವುದೇ ವಿಷಯವನ್ನಾಗ್ಲಿ ಹೇಳ್ಬೇಕಾದ್ರೆ ದುಃಖದಿಂದ ಬಾಯಿ ಬಡ್ಕೊಂಡು ಹೇಳ್ಬೇಕು. ಗೊತ್ತಾಯ್ತೇನೋ? ಯಾರೋ ನಿಮ್ಮ ಮಗಳು? ನನ್ನ ಮಗಳ? ಯಾವ? ಗೊತ್ತಿಲ್ಲ. ಯಾವಾಗ್ಲೂ? ಗೊತ್ತಿಲ್ಲ. ಯಾವ ಜಾಗದಲ್ಲಿ? ಅದಂತೂ ನಮ್ಮ ತಾಯಾರೇ ಗೊತ್ತಿಲ್ಲ. ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತೀಯ. ಗೊತ್ತಿರೋದಾದ್ರೂ ಮಗಳು. ನಮ್ಮಕ್ಕ ನಿಮ್ಮ ಹತ್ರ ಹೇಳ್ಬಿಟ್ಟು ಅಂದ್ಲು, ನಿಮ್ಮ ಮಗಳು ದೊಡ್ಡವಳಾದ್ಲಂತೆ. ದೊಡ್ಡವಳಾದ್ಲ? ಅಯ್ಯೋ ಅಯ್ಯೋ, ಇಂಥ ಸಂತೋಷವಾದ ವಿಷಯನ ಈಗ ಅಳ್ತಾ ಹೇಳ್ತಾ ಇದೆಯಲ್ಲ, ಯಾಕೋ ಹೀಗೆ ಮಾಡ್ದೆ? ಬಾವ, ನೀವು ತಾನೇ ಹೇಳಿದ್ದು ಇನ್ಮೇಲೆ ಯಾವ ವಿಷಯ ಹೇಳ್ಬೇಕಾದ್ರು ಬಾಯಿ ಬಡ್ಕೊಂಡು ಅಳ್ತಾ ಹೇಳು ಅಂತ. ನನ್ನ ಬುದ್ಧಿಗೆ ಎಕ್ಕಡದಲ್ಲಿ ಹೊಡ್ಕೋಬೇಕು. ತಗೊಳ್ಳಿ. ಇನ್ಮೇಲೆ ಯಾವುದೇ ವಿಷಯ ಹೇಳ್ಬೇಕಾದ್ರು ನಗನಗುತ್ತಾ ಸಂತೋಷದಿಂದ ಮಂಗಳಕರವಾದ ರೀತಿಲೇ ಹೇಳ್ಬೇಕು. ಗೊತ್ತಾಯ್ತಾ? ಅಮ್ಮ, ರಾತ್ರಿ ದೇವಿಗೆ ದುರ್ಗಾಲಂಕಾರ ಇದೆ, ಬೆಳಗ್ಗೆ ಅಭಿಷೇಕ ಇದೆ. ನಾನು ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕು. ಬೇಗ ಹೇಳ್ಸಮ್ಮ. ಸರಿಮ್ಮ, ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಇಟ್ಟು ನಿನ್ ರೂಮಲ್ಲೇ ಇರ್ತೀನಿ. ಬೇಗ ಎಚ್ಚರಿಕೆ ಆಗುತ್ತೆ, ಸರಿನಾ? ನೀವ್ ಆಡ್ತಾ ಇರೋ, ನಾ ಬರ್ತೀನಿ. ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಹೊಡೆಯುತ್ತೆ, ಟೈಮ್ ಬಾಂಬ್ ಸಿಡಿಯುತ್ತೆ, ಹುಡುಗಿ ಕ್ಲೌಸ್ ಆಗ್ತಾಳೆ. ಮನಸ್ಸಿಲಾಯೋ. ಎಲ್ಲೋ ಹೋಗಿದ್ದೆ? ನಿನ್ನ ಮಗಳ ರೂಮ್ಗೆ. ಯಾಕೆ ಏನು ಅಂತ ಕೇಳಬೇಡ. ನಾಳೆ ಬೆಳಗಿನ ಜಾವ 5 ಗಂಟೆಗೆ ನಿನ್ನ ಮಗಳು ಸತ್ಲು ಅನ್ನೋ ಸಮಾಚಾರ ಬರುತ್ತೆ. ಮನಸ್ಸಿಲಾಯೋ. ನನ್ ಮಗಳು ಸಾಯ್ತಾಳೆ ಅನ್ನೋದು 100% ಗ್ಯಾರಂಟಿ. ಅಂದ್ರೆ ಈಗ್ಲೇ ಏನು ಹೇಳ್ಬೇಡಿ. ನಾಳೆ ಬೆಳಿಗ್ಗೆ ಡೆತ್ ನ್ಯೂಸ್ ಬಂದ್ಮೇಲೆ ಹೇಳಿ. ಮನಸ್ಸಿಲಾಯೋ. ನಿದ್ದೆ ಬರ್ತಾ ಇದೆ, ಬರ್ತೀನ. ಹೋಗ್ ಬರ್ತೀನ, ಹೋಗ್ಬಿಟ್ಟು ಬರ್ತೀನ. ಯಾಕೆ ಮಲಗ್ತಾ ಇದೀಯಾ? ಅವನು ಎಲ್ರ ಹತ್ರನು ಹೋಗ್ ಬರ್ತೀನಿ ಅಂತ ಹೇಳ್ದ, ಅದಕ್ಕೆ ನಗು ಬಂತು. ಹೋಗೋವಾಗ ಎಲ್ಲರೂ ಹೋಗ್ ಬರ್ತೀನಿ ಅಂತ ಹೇಳೋದು ವಾಕ್ಯಮ್ಮ. ಬೇರೆಯವ್ರಿಗೆ ಅದು ಸರಿ ಅಮ್ಮ, ಆದ್ರೆ ಇವನು ಹೋಗ್ತಾನೆ, ಬರೋದಿಲ್ಲ.
ಬಾಂಬ್ ಫಿಕ್ಸ್ ಮಾಡಿ ಕರಿಯಾರನ ಜಗದೀಶ್ವರಿ ರೂಮ್ ನಲ್ಲಿ ನಾನೇ ಇಟ್ಟಿದ್ದೆ. ಅದು ಇಲ್ಲಿಗೆ ಹಾಕಿ ಬಂದು कात्यायनाय विद्महे कन्याकुमारी धीमहि तन्नो दुर्गः प्रचोदयात्। ॐ शान्ति शान्ति शान्ति। ಜಗದೀಶ್ವರಿ, ನಿಮ್ಮಪ್ಪನ ಸ್ನೇಹಿತರು ಸತ್ತೋದ್ರಂತಮ್ಮ. ಆಗ ನಿನ್ನೆ ರಾತ್ರಿ ಅವ್ರು ಹೋಗಿ ಬರ್ತೀನಿ ಅಂದಾಗ ನೀನು ಅವ್ರು ಹೋಗ್ತಾರೆ ಬರೋದಿಲ್ಲ ಅಂತಂದೆ. ಹಾಗೆ ನಡೆದೋಯ್ತು. ಇದೆಲ್ಲ ನಿನಗೆ ಹೇಗಮ್ಮ ಗೊತ್ತಾಯ್ತು? ನನಗೆಲ್ಲ ಗೊತ್ತಮ್ಮ. ಕತ್ತಿ ಎತ್ತದವನ್ಗೆ ಕತ್ತಿಯಿಂದನೇ ಸಾವು. ಮನಸ್ಸಿಲ್ಲಾಯೋ? ಸಂದೇಹನೇ ಇಲ್ಲ, ನರೇಶನ ಸಾಯಿಸಿದ್ದು ಆ ಭಾರ್ಗವಿ ದೆವ್ವಾನೆ. ಹಾಗೆ ಸಾಧಿಸೋಕ್ ಬಂದಿರೋ ಅದಕ್ಕೆ ಮೊದಲ ಬಲಿ ನಮ್ಮ ನರೇಶ. ಹೀಗೆಲ್ಲ ಆಗ್ತಿರೋದು ನೋಡಿದ್ರೆ ಅದಕ್ಕೆ ಮುಂದಿನ ಬಲಿ ನೀನು, ನಾನು, ಇಲ್ಲ ಈ ಕಂಟಿನ್ಯೂ. ನಾನು ಇಷ್ಟ ಬೇಗ ಸಾಯಕಿಲ್ಲಪ್ಪ. ಇನ್ನು ಎಂತಂತ ಮನೆಯಾಳ ಕೆಲಸ ಮಾಡ್ಬೇಕಾಗಿರೋದೈತೆ. ಆ ದಯ್ಯನ್ ಸುಮ್ನೆ ಬಿಡ್ತೀನಾ? ಆ ಗವಿ ಬೆಡ್ತಲ್ಲಿರೋ ಮಾಂತ್ರಿಕನತ್ತ ಹೋಗಿ ಆ ದಯ್ಯಕ್ಕೊಂದ್ ಗತಿ ಕಾಣಿಸ್ತೀನಿ. ಕಾಫಿ ತಗೊಳ್ಳಿ. ಬೇಡ. ಏನಾಯ್ತ್ರಿ? ಯಾಕೊಂಥರ ಇದ್ದೀರಾ? ನನ್ನ ಸ್ನೇಹಿತ ಕಂಠಿ ಸತ್ತೋದ. ಸತ್ತೋದ್ರಾ? ಆರೋಗ್ಯವಾಗಿ ಇದ್ರಲ್ರಿ? ಸಾಯೋಂಥದ್ದು ಅವ್ರಿಗೇನಾಗಿತ್ತು?
ಗವಿ ಬೆಟ್ಟದ ಹತ್ರ ಕಂಟಿ ಹೆಣ ಬಿದ್ದಿತ್ತು ಅಂತ ಯಾರೋ ಪೊಲೀಸ್ಗೆ ಫೋನ್ ಮಾಡಿ ತಿಳಿಸಿದ್ದಾರೆ. ಗವಿ ಬೆಟ್ಟಕ್ಕೆ ಹೋಗೋರು ಕೆಟ್ಟ ಕೆಲಸ ಮಾಡಕ್ಕೆ ಹೋಗ್ತಾರೆ. ನಿಮ್ ಫ್ರೆಂಡ್ ಯಾಕೆ ಅಲ್ಲಿಗೆ ಹೋದ್ರು? ಅದೇ ಅದೇ ಗೊತ್ತಾಗ್ಲಿಲ್ಲ. ಕೆಟ್ಟ ಕೆಲಸ ಮಾಡಕ್ ಹೋದ್ರು, ಅದಕ್ಕೆ ಸರಿಯಾದ ಶಿಕ್ಷೆ ಆಯ್ತು. ಓಂ ಕಾಳಿಂಗ ಸರ್ಪಾಯ ನಮಃ. ಓಂ ತಕ್ಷಕಾಯ ನಮಃ. ಓಂ ಕಾಲಭೀಷಣಾಯ ನಮಃ. ಓಂ ತಕ್ಷಕಾಯ ನಮಃ. ಓಂ ಮುರಗಾಯ ನಮಃ. ಓಂ ಭುಜಂಗಾಯ ನಮಃ. ಓಂ ಸರ್ವಶಕ್ತಿನಾಗಾಯ ನಮಃ. ಓಂ ಕಾಲಭೀಷಣಾಯ ನಮಃ. ಓಂ ಕಾಳಿಂಗ ಸರ್ಪಾಯ ನಮಃ. ಓಂ ಸರ್ವಶಕ್ತಿನಾಗಾಯ ನಮಃ. ಓಂ ಕಾಳಭುಜಂಗಾಯ ನಮಃ. ಓಂ ನಾಗಲೋಕಾಧಿಪತಯೇ ನಮಃ. ಓಂ ಸರ್ವವ್ಯಾಪಿ ಉರಗಾಯ ನಮಃ. ಓಂ ಕದ್ರುಸುತಾಯ ನಮಃ. ಓಂ ಕಾಲಭೀಷಣಾಯ ನಮಃ. ಓಂ ನಾಗಶಕ್ತಿ ಪ್ರತ್ಯಕ್ಷಾಯ ನಮಃ. ನಾಗಶಕ್ತಿಗಳೇ, ಹೋಗಿ ಆ ಹುಡುಗಿನ ಮುಗಿಸ್ಬಿಟ್ಟು ಬನ್ನಿ. ನೀನ್ ಅಪ್ಪಣೆ ಮಾಡಿದ ಹಾಗೇನೆ ಈ ಹಾವುಗಳು ನನ್ನ ಮಗಳನ್ನ ಕೊಲ್ಲುತ್ತೆ ತಾನೆ? ಆ ಯೋಚನೆ ನಿನಗೆ ಬೇಡ. ನೀನ್ ನೆಮ್ಮದಿಯಾಗಿ ಮನೆಗೆ ಹೋಗು. ಅಲ್ಲಿ ನಿನ್ನ ಮಗಳ ಸಾವಿನ ಸುದ್ದಿ ಬಂದಿರುತ್ತೆ. ಏನ್ ನಾಗಪ್ಪ, ಚೆನ್ನಾಗಿದ್ಯಾ? ನಾನು ಪಾಪಿಗಳನ್ನ ನಾಶ ಮಾಡಕ್ ಬಂದಿದ್ದೀನಿ, ನೀವು ನನ್ನ ನಾಶ ಮಾಡಕ್ ಬಂದಿದ್ದೀರಾ? ನಾಗಶಕ್ತಿ ದುಷ್ಟಶಕ್ತಿ ಆಗ್ಬಹುದಾ? ನಾಶ ಮಾಡೋಕ್ ಬಂದೋರ್ ಹತ್ರ ಇಷ್ಟು ಪ್ರೀತಿಯಿಂದ ಮಾತಾಡ್ತಾಳಲ್ಲ, ಇವಳು ಯಾರು ಅಂತ ಯೋಚನೆ ಮಾಡ್ತೀರಾ? ಗಮನ ಇಟ್ಟು ನನ್ನ ನೋಡಿ. ಇನ್ನ ಅವನ ಮಂತ್ರಕ್ಕೆ ಶಕ್ತಿ ಇಲ್ಲ. ತನ್ನ ಶಕ್ತಿಯಿಂದ ಇನ್ನೊಬ್ಬರನ್ನ ನಾಶ ಮಾಡಕ್ಕೆ ಹೋದ ಅವನ ನಾಶ ನಿಮ್ಮಿಂದಾನೇ ಆಗ್ಬೇಕು. ಹೋಗಿ ಅವನ ಸಂಹಾರ ಮಾಡಿ. ಪಾಹಿ ಪರಾತ್ಪರಿ ಪಾಹಿ ಶುಭಂಕರಿ ಹೇ ಜಗದಂಬಿಕಾ, ಹೇ ಶಿವರಂಜನಿ ಭವ ಭಯದಂಜನಿ ಕೊಲ್ಲೂರ ಮೂಕಾಂಬಿಕಾ, ಮಹಿಷಾಸುರನ ಮರ್ದನ ಮಾಡಿದ ಚಾಮುಂಡಾಂಬಿಕಾ, ವಿಶ್ವವಿನೋದಿನಿ ಶ್ರೀಶೈಲವಾಸಿನಿ ಹೇ ಭ್ರಮರಾಂಬಿಕಾ, ಹೇ ಭ್ರಮರ
ಯಾರು? ಹೌದು. ಏನು ಭುಜಂಗ ಸತ್ ಹೋದ್ನ? ಹೇಗೆ? ಇದಕ್ಕೆಲ್ಲ ಕಾರಣ ನನ್ನ ಮನೆಯಲ್ಲಿ ಮಗಳು ಅಂತ ಕಾಟ ಕೊಡ್ತಾ ಇದೆಯಲ್ಲ ಆ ಮರಿ ಪಿಶಾಚಿ. ಅವಳನ್ನ ಇವತ್ತೇ ಮುಗಿಸ್ಬಿಡ್ತೇನೆ. ಅವಳನ್ನ ಕೊಲ್ಲೋಕೆ ಡೈರೆಕ್ಟ್ ಆಗಿ ಎಷ್ಟೇ ಪ್ರಯತ್ನ ಪಟ್ಟರು ತಪ್ಪಿಸ್ಕೊತಾಳೆ. ಸೊ ಅವಳ ತಾಯಿಯನ್ನೇ ಉಪಯೋಗಿಸ್ಕೊಂಡು ಅವಳನ್ನ ಮುಗಿಸ್ಬೇಕು. ಅಯ್ಯಯ್ಯೋ ಅಯ್ಯ ಅಕ್ಕ, ಈಗ ನಾನೊಂದು ವಿಷಯ ಹೇಳ್ಬೇಕು, ನೀನ್ ಅದನ್ನ ಕೇಳ್ಬೇಕು. ನಾನ್ ಹೇಳೋದನ್ನ ಕೇಳೋ. ಇಲ್ಲ ಇಲ್ಲ ಇಲ್ಲ, ನಾನು ಹೇಳೋದನ್ನ ನೀನ್ ಕೇಳ್ಬೇಕು. ಮೊದ್ಲು ನಾನ್ ಹೇಳೋದನ್ನ ಕೇಳೋ. ನಾನು ಹೇಳೋದನ್ನ ಕೇಳೋಕ. ಬೇಗ ಹೇಳೋ. ಈಗ ಕೋಳಿ ಮೊಟ್ಟೆ ಹಾಕುತ್ತೆ, ಬಾತು ಮೊಟ್ಟೆ ಹಾಕುತ್ತೆ. ಹೌದು. ಒಂಟೆ ಮಾತ್ರ ಮೊಟ್ಟೆ ಹಾಕಲ್ಲ. ಯಾಕೆ? ಯಾಕೋ? ಅಷ್ಟು ಎತ್ತರದಿಂದ ಮೊಟ್ಟೆ ಹಾಕಿದ್ರೆ ಒಡೆದೋಗುತ್ತೆ. ಊರ್ನಲ್ಲಿ ನಿಮ್ ಬಾವನಮ್ಮ ಮೊಟ್ಟೆ ಹಾಕಿದ್ಲಾ? ಸತ್ ಹೋಗಿದಾರೋ. ಊರ್ನಿಂದ ಟೆಲಿಗ್ರಾಮ್ ಬಂದಿದೆ, ಬೇಗ ಹೋಗಿ ನಿಮ್ ಬಾವನಿಗೆ ಹೇಳೋ. ಹೋಗೋ. ಹೌದು, ಈ ವಿಷಯನ ಯಾಕೆ ಹೇಳೋದು? ಇನ್ಮೇಲೆ ಯಾವುದೇ ವಿಷಯ ಹೇಳ್ಬೇಕಾದ್ರೂ ನಗನಗುತ್ತಾ ಸಂತೋಷವಾಗಿ ಮಂಗಳಕರವಾದ ರೀತಿಲೇ ಹೇಳ್ಬೇಕು. ಗೊತ್ತಾಯ್ತೇನೋ? ಬನ್ನಿ ಬನ್ನಿ ಬನ್ನಿ. ಲೋ ವೆಂಕಿ, ನಗನಗುತ್ತಾ ಸಂತೋಷವಾಗಿ ಮಂಗಳಕರವಾದ ರೀತಿಲಿ ವಾದ್ಯ ಸಮೇತ ಬಂದು ನನಗೆ ಹೂವಿನ ಹಾರ ಹಾಕಿ ನನಗೆ ಸನ್ಮಾನ ಮಾಡ್ತಾ ಇದೆಯಲ್ಲ, ನನಗೇನಾದ್ರು ಪದವಿ ಸಿಕ್ತೇನೋ? ಪದವಿ ಸಿಕ್ಕಿದ್ದು ನಿಮ್ಗಲ್ಲ, ನಿಮ್ ತಾಯಿಯವ್ರಿಗೆ. ನಮ್ ತಾಯಿಗ 70 ವರ್ಷದೊಳಗೆ ಎಂತದ ಪದವಿ? ಅವ್ರಿಗೆ ಪರಲೋಕದಲ್ಲಿ ಪದವಿ ಸಿಕ್ತು. ಅಂದ್ರೆ ನಿಮ್ ತಾಯಿಯವರು ಸತ್ತೋದ್ರು. ವೆರಿ ಗುಡ್ ವೆರಿ ಗುಡ್. ಸತ್ತೋದ್ರ? ನಮ್ ತಾಯಿ ಸತ್ತೋಗಿದ್ದಕ್ಕೆ ನಿನಗೆ ಸಂತೋಷವೇನೋ? ಏನಂದ್ರೆ ಈ ಲಾಡುನ ಜಗದೀಶ್ವರಿ ಕೊಡು. ಇವತ್ತೇನು ವಿಶೇಷ? ನಿಂಗೆ ಗೊತ್ತಿಲ್ವಾ? ಜಗದೀಶ್ವರಿ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದಾಳೆ. ಈ ತಾನೇ ರಿಸಲ್ಟ್ ಗೊತ್ತಾಯ್ತು. ಹೌದಾ? ತಗೊಂಡು ಹೋಗ್ಕೊಡು. ನೋಡಿ, ಇದನ್ನ ನೀವೇ ತಗೊಂಡು ಹೋಗ್ಕೊಟ್ರೆ ಅವಳು ಸಂತೋಷ ಪಡ್ತಾಳಲ್ವಾ? ನಾನು ಹಾಗೆ ಮಾಡೋಣ ಅಂತಿದ್ದೆ, ಆದ್ರೆ ಆ ಹಿರಿಮೆ ನಿನಗೆ ಸೇರ್ಬೇಕು ಅಂತ ನಿನಗೆ ಅವಕಾಶನ ಕೊಟ್ಟಿದ್ದೀನಿ. ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಲಾಡೂಲಿ ವಿಷ ಇರೋದು ಯಾರಿಗೂ ಗೊತ್ತಿಲ್ಲ. ಅವಳು ತಿಂತಾಳೆ, ಫಿನಿಶ್ ಆಗ್ತಾಳೆ. ಜಗದೀಶ್ವರಿ, ಲಾಡು ತಗೋಮ್ಮ. ಯಾಕಮ್ಮ ಲಾಡು ಕೊಡ್ತಾ ಇದೀಯಾ? ನಿಮ್ಮಪ್ಪ ಕೊಡಕ್ ಹೇಳಿದ್ರಮ್ಮ. ನೀನ್ ಪರೀಕ್ಷೆಯಲ್ಲಿ ಪಾಸ್ ಆದ್ಯಂತೆ. ನಾನ್ ಯಾವಾಗ್ಲೂ ಪಾಸ್ ಆಗ್ತಾನೆ ಇರ್ತೀನಿ. ಸ್ವಲ್ಪ ಜನಕ್ಕೆ ಎಲ್ಲಾ ಕಡೆನೂ ಫೇಲ್ ಆಗ್ತಾನೆ ಇರ್ತಾರೆ. ಇರ್ಲಿ ಇರ್ಲಿ, ಮೊದಲು ಲಾಡು ತಗೋ. ಸ್ವಲ್ಪ ತಾಳಮ್ಮ, ಮೊದಲು ನಾನ್ ನಿನ್ಗೊಂದು ಸ್ವೀಟ್ ಸುದ್ದಿ ಹೇಳ್ತೀನಿ. ಯಾವ ಸ್ವೀಟ್ ಸುದ್ದಿಮ್ಮ? ಅದನ್ನ ಟಿವಿಲ್ ನೋಡಮ್ಮ. ಓಂ ಶಕ್ತಿ ಓಂ ಶಕ್ತಿ ಓಂ
ರಕ್ಷೆ ಮಾಡಲು ಬಾ ಕಾಳಿಯ ರೂಪದ ರುಂಡದ ಮಾಲೆಯ ನೀನು ಧರಿಸಿ ಬಾ ನಿನ್ನನ್ನು ನಂಬಿದ ದೀನರ ಪ್ರಾಣವ ರಕ್ಷೆ ಮಾಡಲು ಬಾ ಸಿಂಹವಾಹಿನಿ ಜಗದಂಬ ಭೈರವಿ ನೆತ್ತರಿನಿಂದಲೇ ಬರಿ ಶಾಂತಿ ಪಲ್ಲವಿ ತನ್ನಯ ಕಂದನ ಕೊಲ್ಲಲು ನೋಡುವ ದುಷ್ಟನ ಶಿಕ್ಷಿಸು ಈ ಜಗದೆ ಎಂದು ಅಲ್ಲಾಡುತ್ತಿರುವ ನ್ಯಾಯವ ರಕ್ಷಿಸು ಓಂ ಶಕ್ತಿ ಓಂ 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 ಶಂಕರಿ ಶಾಂಭವಿ ಚಾಮುಂಡಿ ಭೂವಿಗೆ ಇಳಿದು ಬಾ ಕೆಂಗಣ್ಣಿನಿಂದಲೇ ಕೆಂಡದ ಮಳೆಯ ಸುರಿಸಿ ಬಾ ನಿನ್ನ ತ್ರಿಶೂಲಕ್ಕೆ ದುಷ್ಟರ ರಕ್ತದ ಔತಣ ನೀಡು ಬಾ ಓಂ ಶಕ್ತಿ 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 ಭುವಿಯು ನಿನ್ನಯ ಕ್ರೋಧಕ್ಕೆ ಬೆಚ್ಚುತ್ತ ಬೆಂಕಿಯ ಕಾರಲಿ ಕಡಲ ಅಲೆಯು ಮುಗಿಲ ಎತ್ತರ ಭೋರೆಂದು ಏಳಲಿ ಧರ್ಮ ದೇವತೆ ತಲೆ ಎತ್ತಿ ನಿಲ್ಲಲಿ ನಿನ್ನ ಆಯುಧ ದುಷ್ಟರನ್ನು ಕೊಲ್ಲಲಿ ಹೆಣ್ಣಿನ ಕಣ್ಣ ಕಣ್ಣೀರೆಲ್ಲ ಮುಗಿದು ಹೋಗಲಿ ಈ ಭುವಿಯ ಮೇಲೆ ನಿನ್ನಯ ರಾಜ್ಯ ಇನ್ನು ನಡೆಯಲಿ ಓಂ ಶಕ್ತಿ ಓಂ ಓಂ ಶಕ್ತಿ ಓಂ ಓಂ ಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿ ಓಂ ಓಂ ಶಕ್ತಿ ಓಂ ಶಕ್ತಿ ಓಂ 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 ಲಲಿತಾ ಲಲಿತಾ ಏನಂದ್ರೆ ಲಲಿತಾ ಏನಂದ್ರೆ ಅಯ್ಯೋ ಏನಂದ್ರೆ ಏನಂದ್ರೆ ಏನ್ರಿ ಇದು ಘೋರ ಏನಂದ್ರೆ ಕುರುಡನ ಹಾಗೆ ನಡ್ಕೊಂಡೆ ಅದಕ್ಕೆ ದಂಡನೆಯಾಗಿ ದೇವಿ ಗಂಡನೆ ನಿನ್ನ ಪ್ರಾಣನೂ ಕಿತ್ಕೋತಿದ್ದೆ ಆದ್ರೆ ನಿನ್ನ ಹೆಂಡತಿ 10 ತಿಂಗಳು ನನ್ನನ್ನ ಹೊತ್ತು ಹೆತ್ತಳಲ್ಲ ಅದಕ್ಕೆ ಪ್ರತ್ಯುಪಕಾರವಾಗಿ ನಾನು ಅವಳಿಗೆ ಮಾಂಗಲ್ಯನ್ ಬಿಟ್ಕೊಟ್ಟೆ ಜಗದೀಶ್ವರಿ ನಾನು ಜಗದೀಶ್ವರಿನಿ ಆದ್ರೆ ನಿನ್ನ ಮಗಳಾದ ಜಗದೀಶ್ವರಿ ಅಲ್ಲ ಜಗತ್ತಿಗೆ ತಾಯಾದ ಜಗದೀಶ್ವರಿ ತಾಯೇ ನೀನ್ ಯಾರು ನಿನ್ ಶಕ್ತಿ ಏನು ಅಂತ ತಿಳಿದೆ ನಿನ್ನ ನಾಶ ಮಾಡಕ್ಕೆ ಪ್ರಯತ್ನ ಪಟ್ಟೆ ನನ್ನನ್ನ ಕ್ಷಮಿಸ್ಬಿಡಪ್ಪ ಇನ್ನು ಮೇಲಾದ್ರೂ ಒಳ್ಳೆಯವನಾಗಿ ಬಾಳು ನಾ ಪಾಪಿಗಳನ್ನ ನಾಶ ಮಾಡಕ್ಕೆ ಬಂದೆ ಬಂದ ಕೆಲಸ ಮುಗೀತು ನಾ ಬರ್ತೀನಿ